ನೀವು ಯಾವತ್ತಾದ್ರೂ ಯೋಚಿಸಿದಿರಾ ನಿಮ್ಮ ಜೀವನದ ಪ್ರತಿಯೊಂದು ಸಫಲತೆ, ಪ್ರತಿಯೊಂದು ಅಸಫಲತೆ, ಪ್ರತಿಯೊಂದು ಖುಷಿ ಮತ್ತೆ ಪ್ರತಿಯೊಂದು ದುಃಖ ಇದೆಲ್ಲ ನಿಮ್ಮ ಯೋಚನೆ ಮೇಲೆ ನಿರ್ಧಾರ ಆಗುತ್ತೆ ಅಂತ ಈ ರೀತಿ ನಂಬ್ತಾರೆ. ನಮ್ಮ ಆಲೋಚನೆಗಳೇ ನಮ್ಮ ಭವಿಷ್ಯ ನಿರ್ಧಾರ ಮಾಡೋದು. ಅದು ಬದಲಿಗೆ ನೀವು ಜಗತ್ತಿನ ಎಲ್ಲಕ್ಕಿಂತ ಶ್ರೀಮಂತ ವ್ಯಕ್ತಿ ಆಗ್ಬೇಕು ಅಂತ ಇದ್ರೋ ಅಥವಾ ನಿಮ್ಮ ಜೀವನದಲ್ಲಿ ನೆಮ್ಮದಿ ಪಡಿಬೇಕು ಅಂತ ಇದ್ದೀರೋ, ಇದರ ಶುರು ಒಂದೇ ಜಾಗದಿಂದ ಆಗುತ್ತೆ, ನಿಮ್ಮ ಮೈಂಡ್ ಸೆಟ್ ಇಂದ. ಯೋಚಿಸಿ, ಯಾವ ಕಾರಣ ಇರ್ಬೋದು ಒಬ್ಬ ವ್ಯಕ್ತಿಗೆ ಪ್ರತಿಯೊಂದು ಕಷ್ಟದಲ್ಲೂ ಆಪರ್ಚುನಿಟೀಸ್ ಕಾಣಿಸುತ್ತೆ, ಮತ್ತೆ ಅಲ್ಲೇ ಬೇರೆಯವನು ಅದೇ ಕಷ್ಟಗಳನ್ನ ನೋಡಿ ಭಯ ಪಡ್ತಾನೆ. ಯಾವ ಕಾರಣ ಇರ್ಬೋದು? ಕೆಲವು ಜನರು ಅಸಫಲತೆಯ ಭಯದಿಂದ ನಿಂತು ಬಿಡ್ತಾರೆ, ಬದಲಿಗೆ ಅಲ್ಲೇ ಕೆಲವರು ಅದೇ ಅಸಫಲತೆಯಿಂದ ಕಲಿತು ಇನ್ನು ಮಜಬೂತ ಆಗ್ತಾರೆ. ವ್ಯತ್ಯಾಸ ಇದೆ ಅವರ ಯೋಚನೆಯಲ್ಲಿ, ಅವರ ಮೈಂಡ್ ಸೆಟ್ ಅಲ್ಲಿ. ಜಗತ್ತಿನೆಲ್ಲಕ್ಕಿಂತ ಸಫಲ ವ್ಯಕ್ತಿಗಳ ಹತ್ರ ಹಣ, ರಿಸೋರ್ಸಸ್ ಅಥವಾ ಟ್ಯಾಲೆಂಟ್ ಗಿಂತ ಹೆಚ್ಚು ಅವರನ್ನ ಬೇರೆ ಜನಗಳಿಗಿಂತ ವಿಭಿನ್ನವಾಗಿ ಮಾಡೋದೇ ಅವರ ಒಂದು ಮೈಂಡ್ ಸೆಟ್. If 50,000 people in the stadium feel like it cannot be done, I would challenge myself to say it can be done. In my mind, I'm always the best. Look, when I step onto the field, I have to believe that I'm the best. खुद पे भरोसा नहीं रखोगे तो दूसरे कैसे रख पाएंगे? I'm the best. I'm the best. I'm the best. Well, let's go. Life continue. Past is past. You never come again. So about 4 months ago, I had a major leg surgery. I got plates and screws in my leg, these are my fingers. But who cares? जहाँ पे आप हैं लाइफ में, सिर्फ अपने ऊपर भरोसा रखिए. Believe in yourself and anything is possible. पर्सनली मैं यही चाहूंगा कि लोग मुझे जो पहली चीज पहचाने की मैं टीम इंडिया का एक बहुत इम्पोर्टेंट प्लेयर हूँ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾವು ಮಾತಾಡೋಣ ಮೈಂಡ್ ಸೆಟ್ ನ ವಿಶೇಷ ಜಗತ್ತಿನ ಬಗ್ಗೆ. ಅದು ನಿಮ್ಮ ಜೀವನಕ್ಕೆ ಆ ದಿಕ್ಕನ್ನ ತೋರಿಸಬಹುದು, ಅದನ್ನ ನೀವು ವರ್ಷಗಳಿಂದ ಆಸೆ ಪಡ್ತಿರೋದು. ಅದು ಬದಲಿಗೆ ನಿಮ್ಮ ಕೆರಿಯರ್ ಗೋಲ್ಸ್ ಆಗ್ಲಿ, ಫೈನಾನ್ಷಿಯಲ್ ಸಕ್ಸಸ್ ಇರಲಿ, ರಿಲೇಶನ್ಶಿಪ್ಸ್ ಇರಲಿ ಅಥವಾ ಪರ್ಸನಲ್ ಗ್ರೋತ್, ಒಂದು ಸರಿಯಾದ ಮೈಂಡ್ ಸೆಟ್ ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ಪವಾಡದ ರೀತಿ ಬದಲಾವಣೆ ತರಬಹುದು. ಕಲ್ಪನೆ ಮಾಡಿ, ಇವತ್ತಿಂದ ಕೆಲವು ವರ್ಷದ ನಂತರ ನೀವು ನಿಮ್ಮ ಡ್ರೀಮ್ ಲೈಫ್ ಬದುಕ್ತಿದ್ದೀರಾ. ನಿಮ್ಮ ಹತ್ರ ಅದೆಲ್ಲಾ ವಸ್ತುಗಳಿದೆ, ಅದನ್ನ ನೀವು ಯಾವಾಗ್ಲೂ ಕನಸು ಕಾಣಿತು. ಇಮ್ಯಾಜಿನ್ ಮಾಡಿ, ಆ ವ್ಯಕ್ತಿಯ ಆಲೋಚನೆ ಹೇಗಿರ್ಬೋದು, ಯಾರು ಅದೆಲ್ಲವನ್ನ ಪಡ್ಕೊಂಡಿದ್ದಾರೋ ಅದೇ ಯೋಚನೆ, ಅದೇ ಮೈಂಡ್ ಸೆಟ್ ಈ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಿರೋದು. ನಾವು ನಿಮಗೆ ಹೇಳ್ತೀವಿ ಹೇಗೆ ನೀವು ನಿಮ್ಮ ಯೋಚಿಸೋ ರೀತಿನ ಬದಲಿಸಬಹುದು, ಹೇಗೆ ನೀವು ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ನ ಕಂಡು ಹಿಡಿದು ಅದರಿಂದ ದೂರ ಉಳಿಬಹುದು, ಮತ್ತೆ ಹೇಗೆ ನಿಮ್ಮನ್ನ ಆ ವ್ಯಕ್ತಿಯನ್ನಾಗಿ ಮಾಡೋದು. ಅವನು ಪ್ರತಿಯೊಂದು ಕಷ್ಟನ ನಗತಾ ಎದುರಿಸ್ತಾನೆ, ಆದ್ರೆ ಕೇವಲ ತಿಳ್ಕೊಳ್ಳೋದ್ರಿಂದ ಏನೂ ಆಗಲ್ಲ. ನೀವು ಇದನ್ನ ನಿಮ್ಮ ಜೀವನದಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಅದಕ್ಕೆ ಈ ವಿಡಿಯೋನಲ್ಲಿ ಕೇವಲ ಥಿಯರೀಸ್ ಅಂಡ್ ಐಡಿಯಾಸ್ ಇಲ್ಲ, ಬದಲಿಗೆ ಪ್ರಾಕ್ಟಿಕಲ್ ಎಕ್ಸರ್ಸೈಸ್ ಗಳು, ಸ್ಟೆಪ್ ಬೈ ಸ್ಟೆಪ್ ಟೆಕ್ನಿಕ್ ಮತ್ತೆ ಪ್ರೂನ್ ಸ್ಟ್ರಾಟಜೀಸ್ ಕೂಡ ಇದೆ. ಅದು ನಿಮ್ಮ ಮೈಂಡ್ ಸೆಟ್ ನ ರಿವೈರ್ ಮಾಡೋದು. ನಿಮಗೆ ಹೇಳ್ತೀವಿ ಹೇಗೆ ನಿಮ್ಮ ಯೋಚನೆನ ಗ್ರೋತ್ ಓರಿಯೆಂಟೆಡ್ ಮಾಡೋದು, ಯಾಕಂದ್ರೆ ಚಾಲೆಂಜಸ್ ಅಲ್ಲೂ ನಿಮಗೆ ಸದಾ ಒಂದು ಹೊಸ ಅವಕಾಶ ಕಾಣಿಸೋದಕ್ಕೆ. ಸ್ನೇಹಿತರೆ, ನಿಮ್ಗೆ ಗೊತ್ತಿದ್ಯಾ, ಟೋನಿ ರಾಬಿನ್ಸ್ ಇಂದ ಹಿಡಿದು ಓಫ್ರಾ ವಿನ್ಫ್ರೇ ತನಕ, ಎಲನ್ ಮಸ್ಕ್ ಇಂದ ಹಿಡಿದು ಜೆ.ಕೆ. ರೋಲಿಂಗ್ ತನಕ ಎಲ್ಲಾ ಮಹಾನ್ ವ್ಯಕ್ತಿಗಳಲ್ಲೂ ಒಂದು ದೊಡ್ಡ ಗುಣ ಕಾಣುತ್ತೆ, ಅದೇನೆ ಅವರ ಮೈಂಡ್ ಸೆಟ್ ನ ಸ್ಟ್ರೆಂತ್. ಅವರು ಅಸಫಲತೆನ ಸಫಲತೆಯ ಮೆಟ್ಟಿಲು ಮಾಡೋದನ್ನ ಕಲಿತರು, ರಿಜೆಕ್ಷನ್ ನ ಮೋಟಿವೇಶನ್ ಗೆ ಹೇಗೆ ಬದಲಿಸೋದು ಮತ್ತೆ ಫೇಲ್ಯೂರ್ಸ್ ನ ಸ್ಟೆಪ್ಪಿಂಗ್ ಸ್ಟೋನ್ ಅಲ್ಲಿ ಹೇಗೆ ಬದಲಿಸೋದು ಅನ್ನೋದು ಕಲಿತರು. ಇದೆಲ್ಲ ಕ್ವಾಲಿಟೀಸ್ ನ ನೀವು ಡೆವಲಪ್ ಮಾಡಬಹುದು. ಕೇವಲ ಅವಶ್ಯಕತೆ ಇದೆ ಒಂದು ಸರಿಯಾದ ದಾರಿ ಮತ್ತೆ ಸರಿಯಾದ ಮೈಂಡ್ ಸೆಟ್. ಮತ್ತೆ ಇದನ್ನೇ ನಾವು ಈಗ ಮಾತಾಡ್ತಿದೀವಿ. ನಿಮ್ಮನ್ನ ಸರಿಯಾದ ಮೈಂಡ್ ಸೆಟ್ ಕಡೆ ಗೈಡ್ ಮಾಡ್ತಿದ್ವಿ, ನಿಮಗೆ ಆ ಪರ್ಸ್ಪೆಕ್ಟಿವ್ ಕೊಡ್ತಿದೀವಿ. ಅದು ನಿಮ್ಮ ಜೀವನದ ಚಿಕ್ಕ ಪುಟ್ಟ ಕಷ್ಟಗಳಿಂದ ಹಿಡಿದು ದೊಡ್ಡ ದೊಡ್ಡ ಚಾಲೆಂಜಸ್ ತನಕ ಪ್ರತಿಯೊಂದರಲ್ಲೂ ಆಪರ್ಚುನಿಟೀಸ್ ನೋಡೋದಕ್ಕೆ ಸಹಾಯ ಮಾಡೋದು. ಏನಾದ್ರೂ ನೀವು ನಿಜವಾಗ್ಲೂ ನಿಮ್ಮ ಡ್ರೀಮ್ಸ್ ನ ರಿಯಾಲಿಟಿಲಿ ಬದಲಿಸಬೇಕು ಅಂತ ಇದ್ರೆ, ಏನಾದ್ರೂ ನಿಮ್ಮ ಜೀವನದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಮಾಡಬೇಕು ಅಂತ ಇದ್ರೆ, ಆಗ ಈ ವಿಡಿಯೋನ ಗಮನ ಇಟ್ಟು ಕೊನೆ ತನಕ ಖಂಡಿತ ಕೇಳಿ. ಒಂದು ಹೊಸ ಆಲೋಚನೆ, ಒಂದು ಹೊಸ ಆರಂಭ ಮತ್ತೆ ಒಂದು ಹೊಸ ಸಕ್ಸಸ್ ಕಡೆ ನಿಮಗೆ ಸ್ವಾಗತ. ಏನಾದ್ರೂ ನೀವು ಕೆಲವು ಜನಗಳ ತರ ಅವರು ತಮ್ಮ ಜೀವನದಲ್ಲಿ ಏನಾದ್ರೂ ದೊಡ್ಡದಾಗಿ ಮಾಡಬೇಕು ಅಂತ ಇದ್ರೆ, ಆಗ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಮತ್ತೆ ಕಮೆಂಟ್ ಅಲ್ಲಿ ಬರೀರಿ, ದಿಸ್ ಇಸ್ ಮೈ ಟೈಮ್. ನಡೀರಿ ಸ್ನೇಹಿತರೆ, ಮೈಂಡ್ ಸೆಟ್ ನ ಟ್ರಾನ್ಸ್ಫಾರ್ಮೇಟಿವ್ ಹೆಜ್ಜೆ ಶುರು ಮಾಡೋಣ. ರೆಡಿಯಾಗಿ, ಯಾಕಂದ್ರೆ ನೀವು ಅದೆಲ್ಲವನ್ನ ಕಲಿತಿದ್ದೀರಾ, ಯಾವುದು ನಿಮ್ಮ ಜೀವನವನ್ನ ಸದಾ ಬದಲಿಸುತ್ತೋ. ಸ್ನೇಹಿತರೆ, ಒಂದು ಸರಿಯಾದ ಮೈಂಡ್ ಸೆಟ್ ಅಲ್ಲಿ ಎಷ್ಟು ಪವರ್ ಇರುತ್ತೆ ಅಂತ ನೀವು ಯಾವತ್ತಾದ್ರೂ ಯೋಚಿಸಿದ್ದೀರಾ? ಮೈಂಡ್ ಸೆಟ್ ಅಂದ್ರೆ ನಾವು ಯೋಚನೆ ಮಾಡುವ ರೀತಿ. ಮೈಂಡ್ ಸೆಟ್ ಆ ಲೆನ್ಸ್ ಇದೆ, ಅದರಿಂದ ನಾವು ನಮ್ಮ ಜೀವನವನ್ನ ನೋಡೋದು. ನಮ್ಮ ಪ್ರತಿಯೊಂದು ಯೋಚನೆ, ಪ್ರತಿಯೊಂದು ವಿಶ್ವಾಸ ಮತ್ತೆ ಪ್ರತಿಯೊಂದು ರಿಯಾಕ್ಷನ್ ಇದೇ ಮೈಂಡ್ ಸೆಟ್ ಇಂದ ಹೊರಗೆ ಬರೋದು. ಆದ್ರೆ ಪ್ರಶ್ನೆ ಏನಂದ್ರೆ, ಮೈಂಡ್ ಸೆಟ್ ಅಲ್ಲಿ ಅಷ್ಟು ಶಕ್ತಿ ಹೇಗಿರುತ್ತೆ, ಅದು ಒಬ್ಬರ ಜೀವನನೇ ಬದಲಿಸುವಷ್ಟು. ಈ ಮಾತನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಕೆಲವು ರಿಯಲ್ ಲೈಫ್ ಎಕ್ಸಾಂಪಲ್ಸ್, ಒಂದು ಪವರ್ಫುಲ್ ಸ್ಟೋರಿ ಮತ್ತೆ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಮುಖಾಂತರ ಇದರ ಆಳದಲ್ಲಿ ಹೋಗೋಣ.
ಸ್ನೇಹಿತರೆ, ಆಪಲ್ ಕೋ-ಫೌಂಡರ್ ಸ್ಟೀವ್ ಜಾಬ್ಸ್ ನ ಮೈಂಡ್ ಸೆಟ್ ಒಂದು ಅದ್ಭುತ ಎಕ್ಸಾಂಪಲ್ ಇದೆ. ಹೇಗೆ ಒಂದು ಬೇರೆ ನೋಟ ಒಬ್ಬ ವ್ಯಕ್ತಿನ ಜಗತ್ತಿನ ಎಲ್ಲಕ್ಕಿಂತ ಕ್ರಿಯೇಟಿವ್ ಮತ್ತೆ ಸಕ್ಸಸ್ಫುಲ್ ಜನಗಳಲ್ಲಿ ಒಬ್ಬ ಮಾಡೋದು. ಯಾವಾಗ 1985ರಲ್ಲಿ ಸ್ಟೀವ್ ಜಾಬ್ಸ್ ನ ಸ್ವತಃ ತನ್ನದೇ ಕಂಪನಿಯಿಂದ ತೆಗೆದ್ರು, ಆಗ ಇದು ಅವರಿಗೆ ಒಂದು ತುಂಬಾ ದೊಡ್ಡ ಆಶ್ಚರ್ಯಕರ ಹೊಡೆತವಾಗಿತ್ತು. ಯಾವುದೇ ವ್ಯಕ್ತಿಗಾದ್ರೂ ಸಿಚುವೇಶನ್ ತುಂಬಾ ಪೇನ್ಫುಲ್ ಆಗ್ಬೋದಾಗಿತ್ತು, ಆದ್ರೆ ಜಾಬ್ಸ್ ಇದನ್ನ ಫೇಲ್ಯೂರ್ ತರ ನೋಡ್ಲಿಲ್ಲ, ಬದಲಿಗೆ ಒಂದು ಹೊಸ ಚಾನ್ಸ್ ತರ ತಗೊಂಡ್ರು. ಜಾಬ್ಸ್ ಆ ಸಮಯದಲ್ಲಿ ಹೇಳಿದ್ರು, ಇಟ್ ಫ್ರೈಡ್ ಮೀ ಟು ಎಂಟರ್ ಒನ್ ಆಫ್ ದ ಮೋಸ್ಟ್ ಕ್ರಿಯೇಟಿವ್ ಪೀರಿಯಡ್ಸ್ ಆಫ್ ಮೈ ಲೈಫ್. ಇದರ ಅರ್ಥ ಏನಂದ್ರೆ, ಅವರು ಈ ಕಷ್ಟದ ಸಮಯದಲ್ಲಿ ಇದನ್ನ ಆಪರ್ಚುನಿಟಿ, ಅವಕಾಶ ತರ ನೋಡಿದ್ರು. ಮತ್ತೆ ಇದೇ ನೋಟ ಅವ್ರನ್ನ ಪಿಕ್ಸಾರ್ ಮತ್ತೆ ನೆಕ್ಸ್ಟ್ ರೀತಿ ಐಕಾನಿಕ್ ಕಂಪನೀಸ್ ಮಾಡೋದ್ರಲ್ಲಿ ಸಹಾಯ ಮಾಡ್ತು. ಕೊನೆಗೆ ಆಪಲ್ಗೂ ಅರ್ಥ ಆಯ್ತು, ಅವರ ವಿಷನರಿ ಲೀಡರ್ ಇಲ್ಲದೆ ಅವರು ಯಾವತ್ತೂ ಮುಂದೆ ಬೆಳೆಯೋದಕ್ಕಾಗಲ್ಲ ಅಂತ. ಮತ್ತೆ ಕೆಲವು ವರ್ಷದ ನಂತರ ಜಾಬ್ಸ್ ನ ಆಪಲ್ ಗೆ ವಾಪಸ್ ಕರ್ಕೊಂಡ್ರು. ಸ್ನೇಹಿತರೆ, ಇದರಿಂದ ನಮ್ಗೆ ಏನ್ ಕಲಿಯೋದಕ್ಕೆ ಸಿಗುತ್ತೆ? ಇದರಿಂದ ನಮ್ಗೆ ಕಲಿಯೋದಕ್ಕೆ ಸಿಕ್ಕಿದ್ದು ಏನಾದ್ರೂ ಜಾಬ್ಸ್ ಯೋಚಿಸಿದ್ರೆ ಅವರ ಜೀವನ ಮುಗಿದೋಯ್ತು ಅಂತ, ಆಗ ಬಹುಶಃನೇ ಆಪಲ್, ಪಿಕ್ಸಾರ್, ಐಫೋನ್ ರೀತಿ ವಸ್ತುಗಳು ಯಾವತ್ತೂ ಜಗತ್ತಿನ ಮುಂದೆನೆ ಬರ್ತಿರ್ಲಿಲ್ಲ. ಅವರ ಮೈಂಡ್ ಸೆಟ್ ಅವ್ರನ್ನ ಫೇಲ್ಯೂರ್ ಅಲ್ಲೂ ಒಂದು ಹೊಸ ಆರಂಭಕ್ಕೆ ಅವಕಾಶ ಕೊಡ್ತು. ಯಾವಾಗ ನಾವು ಸವಾಲುಗಳನ್ನ ಅವಕಾಶ ತರ ನೋಡ್ತೀವೋ, ಆಗ ಮೈಂಡ್ ಸೆಟ್ ನ ನಿಜವಾದ ಶಕ್ತಿ ಕಾಣಿಸುತ್ತೆ. ಸ್ನೇಹಿತರೆ, ಒಂದು ಹಳೆ ಕತೆ ಇದೆ, ಅದು ನಿಮಗೆ ಮೈಂಡ್ ಸೆಟ್ ನ ನಿಜವಾದ ಶಕ್ತಿ ಅರ್ಥ ಮಾಡಿಸುತ್ತೆ. ಒಂದಿನ ಒಬ್ಬ ತಾತ ತನ್ನ ಮೊಮ್ಮಗನಿಗೆ ಜೀವನದ ಒಂದು ತುಂಬಾ ದೊಡ್ಡ ಪಾಠ ಕಲಿಸ್ತಿದ್ರು. ಅವರು ಹೇಳಿದ್ರು, ನಮ್ಮೆಲ್ಲರ ಒಳಗೆ 2 ನರಿಗಳಿರುತ್ತೆ. ಒಂದ್ ನರಿ ನೆಗೆಟಿವಿಟಿ, ಭಯ ಮತ್ತೆ ಜೆಲಸಿಯಿಂದ ತುಂಬಿರುತ್ತೆ. ಎರಡನೇ ನರಿ ಪಾಸಿಟಿವಿಟಿ, ಧೈರ್ಯ ಮತ್ತೆ ಲವ್ ಇಂದ ತುಂಬಿರುತ್ತೆ. ಈ 2 ನರಿಗಳು ನಮ್ಮೊಳಗೆ ಪ್ರತಿ ಕ್ಷಣ ಒಬ್ಬರಿಂದೊಬ್ಬರು ಕಿತ್ತಾಡ್ತಿರ್ತಾರೆ. ಮೊಮ್ಮಗ ಯೋಚನೆ ಮಾಡಿ ಕೇಳ್ದ, ತಾತ ಹಾಗಿದ್ರೆ ಯಾವ್ದು ಗೆಲ್ಲುತ್ತೆ? ತಾತ ಉತ್ತರ ಕೊಟ್ರು, ಯಾವ ನರಿಗೆ ನೀನು ಊಟ ಕೊಡ್ತೀಯೋ ಅದೇ ಗೆಲ್ಲುತ್ತೆ. ಈ ಕತೆ ನಮಗೆ ಹೇಳುತ್ತೆ, ನಮ್ಮ ಜೀವನದಲ್ಲಿ ಯಾವ ಮೈಂಡ್ ಸೆಟ್ ಹಾವಿಯಾಗಿರುತ್ತೋ ಇದರ ಮೇಲೆ ಡಿಪೆಂಡ್ ಮಾಡುತ್ತೆ ನೀವು ಯಾವ ಆಲೋಚನೆಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದೀರಾ ಅನ್ನೋದು. ಏನಾದ್ರೂ ನಾವು ಭಯ, ಇನ್ಸೆಕ್ಯೂರಿಟಿ ಮತ್ತೆ ನೆಗೆಟಿವಿಟಿಗೆ ಪ್ರೋತ್ಸಾಹ ಕೊಟ್ರೆ, ಆಗ ಅದೇ ನಮ್ಮ ಜೀವನದಲ್ಲೂ ಕಾಣುತ್ತೆ. ಆದ್ರೆ ಏನಾದ್ರೂ ನಾವು ಧೈರ್ಯ, ಆಪ್ಟಿಮಿಸಂ ಮತ್ತೆ ಗ್ರೋತ್ ನ ಯೋಚನೆ ತಮ್ಮದಾಗಿಸ್ಕೊಂಡ್ರೆ, ಆಗ ನಮಗೆ ನಮ್ಮ ಜೀವನದಲ್ಲಿ ಅದೇ ತರಹದ ರಿಸಲ್ಟ್ಸ್ ನೋಡೋದಕ್ಕೆ ಸಿಗುತ್ತೆ. ಸ್ನೇಹಿತರೆ, ಮೈಂಡ್ ಸೆಟ್ ಅಲ್ಲಿ 2 ಟೈಪ್ ಇದೆ. ಮೊದಲನೇದು ಫಿಕ್ಸ್ಡ್ ಮೈಂಡ್ ಸೆಟ್ ಮತ್ತೆ ಎರಡನೇದು ಗ್ರೋತ್ ಮೈಂಡ್ ಸೆಟ್. ಫಿಕ್ಸ್ಡ್ ಮೈಂಡ್ ಸೆಟ್ ಇರೋ ಜನ ನಂಬ್ತಾರೆ ಅವರ ಅಬಿಲಿಟೀಸ್ ಮತ್ತೆ ಸ್ಕಿಲ್ಸ್ ಫಿಕ್ಸ್ಡ್ ಇದೆ ಅಂತ. ಅವರು ಚಾಲೆಂಜಸ್, ಸವಾಲುಗಳಿಂದ ಹೆದರ್ತಾರೆ, ಫೇಲ್ಯೂರ್ಸ್ ಇಂದ ಓಡ್ತಾರೆ ಮತ್ತೆ ಕ್ರಿಟಿಸಿಸಂ ನ ಕೆಟ್ಟದಂತಾರೆ. ಫಾರ್ ಎಕ್ಸಾಂಪಲ್, ಏನಾದ್ರೂ ಒಬ್ಬರಿಗೆ ಅನ್ಸಿದ್ರೆ ಅವರು ಪಬ್ಲಿಕ್ ಸ್ಪೀಕಿಂಗ್ ಅಲ್ಲಿ ಚೆನ್ನಾಗಿಲ್ಲ ಅಂತ, ಆಗ ಅವರು ಇದನ್ನ ಒಪ್ತಾರೆ, ಅವರು ಯಾವತ್ತೂ ಸ್ಕಿಲ್ ನ ಸುಧಾರಿಸೋದಕ್ಕೆ ಆಗಲ್ಲ ಅಂತ. ಈ ರೀತಿ ಯೋಚನೆ ಮಾಡೋದ್ರಿಂದ ಅವರ ಪರ್ಸನಲ್ ಗ್ರೋತ್ ನಿಂತು ಹೋಗುತ್ತೆ. ಅಲ್ಲೇ ಬೇರೆ ಕಡೆ ಗ್ರೋತ್ ಮೈಂಡ್ ಇರೋ ಜನ ನಂಬ್ತಾರೆ, ಅವರು ಯಾವುದೇ ಸ್ಕಿಲ್ ಅಥವಾ ಅಬಿಲಿಟೀಸ್ ನ ಪ್ರಾಕ್ಟೀಸ್ ಮತ್ತೆ ಲರ್ನಿಂಗ್ ಮುಖಾಂತರ ಡೆವಲಪ್ ಮಾಡಬಹುದು. ಇವರುಗಳು ಚಾಲೆಂಜಸ್ ನ ಎಕ್ಸೈಟ್ಮೆಂಟ್ ಜೊತೆ ಫೇಸ್ ಮಾಡ್ತಾರೆ, ಫೇಲ್ಯೂರ್ಸ್ ಇಂದ ಕಲಿತಾರೆ ಮತ್ತೆ ಸದಾ ಇಂಪ್ರೂವ್ಮೆಂಟ್ ಆಗೋದಕ್ಕೆ ನೋಡ್ತಾರೆ. ಫಾರ್ ಎಕ್ಸಾಂಪಲ್, ಮೈಕಲ್ ಜಾರ್ಡನ್ ನ ತನ್ನ ಸ್ಕೂಲ್ ಟೀಮ್ ಇಂದ ರಿಜೆಕ್ಟ್ ಮಾಡಿದ್ರು, ಆದ್ರೆ ಅವರು ಸೋಲೊಪ್ಕೊಳ್ಳಿಲ್ಲ. ಅವರ ಗ್ರೋತ್ ಮೈಂಡ್ ಸೆಟ್ ಅವ್ರನ್ನ ಯಾವಾಗ್ಲೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಮೋಟಿವೇಟ್ ಮಾಡ್ತಿತ್ತು. ಮತ್ತೆ ಇವತ್ತು ಅವ್ರನ್ನ ಬ್ಯಾಸ್ಕೆಟ್ ಬಾಲ್ ಲೆಜೆಂಡ್ ಅಂತ ಕರೀತಾರೆ. ಸ್ನೇಹಿತರೆ, ಏನಾದ್ರೂ ನೀವು ನಿಮ್ಮ ಯೋಚನೆನ ಗ್ರೋತ್ ಮೈಂಡ್ ಸೆಟ್ ಕಡೆ ಬದಲಿಸಬೇಕು ಅಂತ ಇದ್ರೆ, ಆಗ ನಾನು ಕೆಲವು ಸುಲಭ ಮತ್ತೆ ಪ್ರಾಕ್ಟಿಕಲ್ ಸ್ಟ್ರಾಟಜೀಸ್ ಹೇಳೋದಕ್ಕೆ ಹೋಗ್ತಿದ್ದೀನಿ, ಗಮನ ಇಟ್ಟು ಕೇಳಿ. ಸ್ನೇಹಿತರೆ, ಮೊದಲ ಸ್ಟ್ರಾಟಜಿ ಇದೆ ಸೆಲ್ಫ್ ರಿಫ್ಲೆಕ್ಷನ್. ನಿಮ್ಮಿಂದ ಪ್ರಶ್ನೆ ಕೇಳಿ, ಯಾವಾಗ ನೀವು ಒಂದು ಸಿಚುವೇಶನ್ ಅಲ್ಲಿ ಫೇಲ್ಯೂರ್ ಎದುರಿಸಬೇಕಿರುತ್ತೋ, ಆಗ ನೀವು ಅದನ್ನ ಹೇಗ್ ನೋಡ್ತೀರಾ? ನೀವು ಅದನ್ನ ನಿಮ್ಮ ದುರ್ಬಲತೆ ಅಂತ ನಿಂತು ಬಿಡ್ತೀರಾ, ಅಥವಾ ಇದನ್ನ ಒಂದು ಇಂಪ್ರೂವ್ಮೆಂಟ್ ಅವಕಾಶ ಅಂತ ಒಪ್ತೀರಾ? ಎರಡನೇ ಸ್ಟ್ರಾಟಜಿ ಇದೆ ಲರ್ನಿಂಗ್ ಓರಿಯೆಂಟೆಡ್ ಗೋಲ್ ಸೆಟ್ ಮಾಡಿ. ನಿಮ್ಮ ಗೋಲ್ ನ ಸದಾ ಔಟ್ಕಮ್ ಮೇಲೆ, ಅದರ ಪರಿಣಾಮದ ಮೇಲೆ ಆಧಾರವಾಗಿಡ್ಬೇಡಿ, ಅದನ್ನ ಲರ್ನಿಂಗ್ ಓರಿಯೆಂಟೆಡ್ ಮಾಡಿ. ಯಾವ ತರ ಅಂದ್ರೆ, ನಾನು ಟಾಪ್ ಸ್ಕೋರರ್ ಆಗ್ಬೇಕು ಅನ್ನೋ ಬದಲಿಗೆ ಈ ರೀತಿ ಗೋಲ್ ಇಡಿ, ನಾನು ಕಾನ್ಸೆಪ್ಟ್ಸ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಇದರಿಂದ ಕಲಿಯೋದ್ರ ಮೇಲೆ ಗಮನ ಇರುತ್ತೆ. ಸ್ನೇಹಿತರೆ, ಮೂರನೇ ಸ್ಟ್ರಾಟಜಿ ಇದೆ ಕ್ರಿಟಿಸಿಸಂ ನ ಆಸ್ ಎ ಫೀಡ್ ಬ್ಯಾಕ್ ತಗೊಳ್ಳಿ. ಏನಾದ್ರೂ ಬೇರೆ ವ್ಯಕ್ತಿ ನಿಮ್ಮ ತಪ್ಪುಗಳನ್ನ ಹೇಳಿದ್ರೆ, ಆಗ ಅದನ್ನ ಹೃದಯದ ಮೇಲೆ ತಗೋಬೇಡಿ, ಅದನ್ನ ಡಿಫೆನ್ಸ್ ಮಾಡಬೇಡಿ, ಆ ಫೀಡ್ ಬ್ಯಾಕ್ ಇಂದ ಕಲಿಯೋ ಪ್ರಯತ್ನ ಮಾಡಿ. ಯಾಕಂದ್ರೆ ಗ್ರೋತ್ ಮೈಂಡ್ ಸೆಟ್ ಅಲ್ಲಿ ಕ್ರಿಟಿಸಿಸಂ ನಿಮ್ಮನ್ನ ಇಂಪ್ರೂವ್ ಮಾಡುವ ಮೊದಲ ಹೆಜ್ಜೆ ಕೊಡುತ್ತೆ. ಸ್ನೇಹಿತರೆ, ಒಂದು ಪವರ್ಫುಲ್ ಮೈಂಡ್ ಸೆಟ್ ನಿಮ್ಮ ಜೀವನಕ್ಕೆ ಆ ದಿಕ್ಕನ್ನ ತೋರಿಸಬಹುದು, ಯಾವುದನ್ನ ನೀವು ಕಲ್ಪನೆ ಕೂಡ ಮಾಡಿರಲ್ವೋ. ಇದರ ನಿಜವಾದ ಅರ್ಥ ಏನಂದ್ರೆ, ನಿಮ್ಮ ಯೋಚನೆನ ಈ ರೀತಿ ಪ್ರೋಗ್ರಾಮ್ ಮಾಡೋದು, ಅದರಿಂದ ನೀವು ಪ್ರತಿಯೊಂದು ಕಷ್ಟಗಳನ್ನ ಒಂದು ಹೊಸ ಅವಕಾಶ ತರ ನೋಡೋದಕ್ಕಾಗೋದು. ಸ್ಟೀವ್ ಜಾಬ್ಸ್ ನ ಹೇಳಿಕೆ ಇತ್ತು, ಇನೋವೇಷನ್ಸ್ ಈಸ್ ದ ಅಬಿಲಿಟಿ ಟು ಸಿ ಚೇಂಜಸ್ ಇನ್ ಆಪರ್ಚುನಿಟಿ, ನಾಟ್ ಎ ಥ್ರೆಟ್. ಏನಾದ್ರೂ ನಾವು ಈ ಕೋಡ್ ಮೇಲೆ ಗಮನ ಹರಿಸಿದ್ರೆ, ಆಗ ಅರ್ಥ ಆಗುತ್ತೆ ಮೈಂಡ್ ಸೆಟ್ ನ ನಿಜವಾದ ತಾಕತ್ತು ನಮ್ಮ ಯೋಚನೆನ ಪಾಸಿಟಿವ್ ಮತ್ತೆ ಆಪರ್ಚುನಿಟಿ ಓರಿಯೆಂಟೆಡ್ ಮಾಡೋದ್ರಲ್ಲಿ ಇರೋದು ಅಂತ. ಅದಕ್ಕೆ ನೆನಪಿಡಿ, ಯೋಚನೆನ ಬದಲಿಸಿ, ಜೀವನ ತಾನಾಗಿ ತಾನೇ ಬದಲಾಗೋದು ಶುರುವಾಗುತ್ತೆ. ಮೈಂಡ್ ಸೆಟ್ ನ ಪವರ್ಫುಲ್ ಹಾಗೂ ಗ್ರೋತ್ ಓರಿಯೆಂಟೆಡ್ ಮಾಡೋದ್ರಿಂದ ನಿಮ್ಮ ಜೀವನದ ಪ್ರತಿಯೊಂದು ಚಿಕ್ಕ ಪುಟ್ಟ ಕಷ್ಟಗಳು ನಿಮಗೆ ಒಂದು ಹೊಸ ಅವಕಾಶಗಳ ತರ ಕಾಣಿಸುತ್ತೆ. ನಡೀರಿ ಸ್ನೇಹಿತರೆ, ಗ್ರೋತ್ ಮೈಂಡ್ ಸೆಟ್ ಮತ್ತೆ ಫಿಕ್ಸ್ಡ್ ಮೈಂಡ್ ಸೆಟ್ ಮಧ್ಯೆ ಇರೋ ಡಿಫರೆನ್ಸ್ ಅನ್ನು ಆಳದಿಂದ ಅರ್ಥ ಮಾಡ್ಕೊಳ್ಳೋಣ.
ನಮ್ಮ ಜೀವನದಲ್ಲಿ ಸಫಲತೆ ಎಲ್ಲಕ್ಕಿಂತ ದೊಡ್ಡ ಕಾರಣ ಇರುತ್ತೆ ನಮ್ಮ ಮೈಂಡ್ ಸೆಟ್. ಮತ್ತೆ ಮುಖ್ಯವಾಗಿ ಇದು ನಮ್ಮ ಮೈಂಡ್ ಸೆಟ್ ಹೇಗಿದೆ, ಗ್ರೋತ್ ಮೈಂಡ್ ಸೆಟ್ ಅಥವಾ ಫಿಕ್ಸ್ಡ್ ಮೈಂಡ್ ಸೆಟ್. ನಾವು ಇದರ ಡಿಫರೆನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಅಕ್ಕಪಕ್ಕದ ಜನರನ್ನ ನೋಡುವ ಅವಶ್ಯಕತೆ ಇಲ್ಲ. ಬದಲಿಗೆ ಜಗತ್ತಿನ ಎಲ್ಲಕ್ಕಿಂತ ಸಕ್ಸಸ್ಫುಲ್ ಸ್ಟೋರಿಗಳೇ ನಮಗೆ ಇದರ ಮೇಲೆ ವಿಶ್ವಾಸ ಕೊಡಿಸೋದಕ್ಕೆ ಬೇಕಾದಷ್ಟು. ಒಂದು ಊರಲ್ಲಿ ಇಬ್ರು ಸ್ನೇಹಿತರಿದ್ರು, ಅರ್ಜುನ್ ಮತ್ತೆ ಸಮೀರ್. ಇಬ್ರು ಒಂದೇ ಸ್ಕೂಲಲ್ಲಿ ಓದ್ತಿದ್ರು. ಮತ್ತೆ ಇಬ್ಬರಿಗೆ ಡ್ರಾಯಿಂಗ್ ಮಾಡೋ ತುಂಬಾ ಅಭ್ಯಾಸ ಆಯ್ತು. ಒಂದಿನ ಅವರ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟಿಷನ್ ಇತ್ತು. ಅರ್ಜುನ್ ಕಾಂಪಿಟಿಷನ್ ಅಲ್ಲಿ ತುಂಬಾ ಶ್ರಮ ಪಟ್ಟ, ಆದ್ರೆ ಅವನು ಗೆಲ್ಲೋದಕ್ಕಾಗ್ಲಿಲ್ಲ. ಅಲ್ಲೇ ಸಮೀರ್ ಕೂಡ ಪಾರ್ಟಿಸಿಪೇಟ್ ಮಾಡ್ದ, ಮತ್ತೆ ಅವನು ಸೋತ್ ಹೋದ. ಫಿಕ್ಸ್ಡ್ ಮೈಂಡ್ ಸೆಟ್ ಇರೋ ಅರ್ಜುನ್ ಸೋತ ನಂತರ ಯೋಚಿಸ್ದ, ಬಹುಶಃ ನಾನು ಡ್ರಾಯಿಂಗ್ ಅಲ್ಲಿ ಚೆನ್ನಾಗಿಲ್ಲ, ನಾನು ಇನ್ನೂ ಶ್ರಮ ಪಡುವ ಯಾವುದೇ ಲಾಭ ಇಲ್ಲ ಅಂತ ಅವನು ಸೋಲೊಪ್ಕೊಂಡ. ಮತ್ತೆ ಅವನು ಡ್ರಾಯಿಂಗ್ ಬಿಟ್ಬಿಟ್ಟ. ಅಲ್ಲೇ ಗ್ರೋತ್ ಮೈಂಡ್ ಸೆಟ್ ಇರೋ ಸಮೀರ್ ಸೋತ ನಂತರ ಬೇಜಾರಾಗ್ಲಿಲ್ಲ. ಅವನು ಯೋಚಿಸ್ದ, ಈಗ ನಾನು ಗೆಲ್ಲೋದಕ್ಕೆ ಆಗ್ಲಿಲ್ಲ, ಆದ್ರೆ ನಾನು ಇನ್ನೂ ಶ್ರಮ ಪಡ್ತಾ ಇನ್ನೂ ಕಲಿತಾ ಹೋದ್ರೆ ಆಗ ಒಂದಿನ ಖಂಡಿತ ಗೆಲ್ಲಬಹುದು. ಸಮೀರ್ ಸೋಲನ್ನ ಕಲಿಯುವ ಅವಕಾಶ ಅನ್ಕೊಂಡ, ಮತ್ತೆ ಪ್ರತಿದಿನ ತನ್ನ ಡ್ರಾಯಿಂಗ್ ನ ಇಂಪ್ರೂವ್ ಮಾಡ್ತಾ ಹೋದ. ಕೆಲವು ವರ್ಷಗಳ ನಂತರ ಸಮೀರ್ ತುಂಬಾ ಕಾಂಪಿಟಿಷನ್ ಗಳಲ್ಲಿ ಗೆದ್ದ, ಮತ್ತೆ ಒಬ್ಬ ಸಕ್ಸಸ್ಫುಲ್ ಆರ್ಟಿಸ್ಟ್ ಆದ. ಬದಲಿಗೆ ಅರ್ಜುನ್ ಯಾವತ್ತೂ ತನ್ನ ಡ್ರೀಮ್ ನ ಪೂರ್ತಿ ಮಾಡೋದಕ್ಕೆ ಆಗ್ಲಿಲ್ಲ. ಇದೇ ವ್ಯತ್ಯಾಸ ಇರುತ್ತೆ ಫಿಕ್ಸ್ಡ್ ಮೈಂಡ್ ಸೆಟ್ ಮತ್ತೆ ಗ್ರೋತ್ ಮೈಂಡ್ ಸೆಟ್ ಅಲ್ಲಿ. ಸ್ನೇಹಿತರೆ, ಕಲೋನಲ್ ಸ್ಯಾಂಡರ್ಸ್ ಹೆಸರನ್ನ ಕೇಳ್ತಿದ್ದ ಹಾಗೆ ಎಲ್ಲರಿಗೂ ಟೇಸ್ಟಿ ಫ್ರೈಡ್ ಚಿಕನ್ ನೆನಪಾಗುತ್ತೆ. ಆದ್ರೆ ಅವರ ಸಫಲತೆಯ ಕತೆ ಸಾಕಷ್ಟು ಪರಿಶ್ರಮ ಮತ್ತೆ ರಿಜೆಕ್ಷನ್ ಇಂದ ತುಂಬಿದೆ. ಕಲೋನಲ್ ಸ್ಯಾಂಡರ್ಸ್ ತಮ್ಮ ಬಿಸ್ನೆಸ್ ನ 65ನ ವಯಸ್ಸಲ್ಲಿ ಶುರು ಮಾಡಿದ್ರು. ಆಗ ಅವರ ಹತ್ರ ಕೇವಲ ಸೋಷಿಯಲ್ ಸೆಕ್ಯೂರಿಟಿಯ ಚೆಕ್ ಮತ್ತೊಂದು ಫ್ರೈಡ್ ಚಿಕನ್ ರೆಸಿಪಿ ಇತ್ತು. ಅವರು ತಮ್ಮ ರೆಸಿಪಿನ ಮಾರೋದಕ್ಕೆ ಸಾಕಷ್ಟು ರೆಸ್ಟೋರೆಂಟ್ ಬಾಗಿಲು ತಟ್ಟಿದ್ರು. ಆದ್ರೆ 1,000ಕ್ಕಿಂತ ಹೆಚ್ಚು ಬಾರಿ ಅವರಿಗೆ ರಿಜೆಕ್ಟ್ ಮಾಡಿದ್ರು. ಏನಾದ್ರೂ ಅವರ ಹತ್ರ ಫಿಕ್ಸ್ಡ್ ಮೈಂಡ್ ಸೆಟ್ ಇದ್ದಿದ್ರೆ ಆಗ ಬಹುಶಃ ಅವರು ಒಪ್ಕೊಳ್ತಿದ್ರು, ಅವರ ರೆಸಿಪಿಲಿ ಯಾವುದೇ ಹೊಸ ಟೇಸ್ಟ್ ಇಲ್ಲ ಅಂತ ಗಿವ್ ಅಪ್ ಮಾಡ್ತಿದ್ರು. ಆದ್ರೆ ಅವರ ಮೈಂಡ್ ಸೆಟ್ ಗ್ರೋತ್ ಓರಿಯೆಂಟೆಡ್ ಇತ್ತು. ಅವರು ಪ್ರತಿಯೊಂದು ರಿಜೆಕ್ಷನ್ ನ ಒಂದು ಹೆಜ್ಜೆ ಮುಂದೆ ಸಾಗುವ ಅವಕಾಶ ಅನ್ಕೊಂಡ್ರು, ಮತ್ತೆ ಯಾವಾಗ್ಲೂ ಪ್ರಯತ್ನ ಪಡ್ತಿದ್ರು. ಕೊನೆಗೆ ಒಬ್ಬ ರೆಸ್ಟೋರೆಂಟ್ ಓನರ್ ಅವರ ರೆಸಿಪಿನ ಅಕ್ಸೆಪ್ಟ್ ಮಾಡ್ದ, ಮತ್ತೆ ಅದೇ ರೆಸಿಪಿ KFC ಹೆಸರಲ್ಲಿ ಇಡೀ ವಿಶ್ವದಲ್ಲಿ ಹರಡಿತು. ಕಲೋನಲ್ ಸ್ಯಾಂಡರ್ಸ್ ನ ಗ್ರೋತ್ ಮೈಂಡ್ ಸೆಟ್ ಅವರ ಪ್ರತಿಯೊಂದು ಕಷ್ಟಗಳನ್ನ ಹೊಸ ಎನರ್ಜಿಯ ಜೊತೆ ಫೇಸ್ ಮಾಡುವ ತಾಕತ್ ಕೊಡ್ತು. ಅವರ ಪರ್ಸ್ಯೂವರೆನ್ಸ್ ಮತ್ತೆ ಗ್ರೋತ್ ಓರಿಯೆಂಟೆಡ್ ಯೋಚನೆ ಅವ್ರನ್ನ ರಿಟೈರ್ಮೆಂಟ್ ಏಜ್ ಅಲ್ಲೂ ಗ್ಲೋಬಲ್ ಫಾಸ್ಟ್ ಫುಡ್ ಇಂಡಸ್ಟ್ರಿಲಿ ಒಂದು ಗುರುತು ಕೊಡ್ತು. ಸ್ನೇಹಿತರೆ, ಈಗ ಬನ್ನಿ ತಿಳಿಯೋಣ ಕೊನೆಗೂ ಗ್ರೋತ್ ಮೈಂಡ್ ಸೆಟ್ ನ ಹೇಗೆ ಡೆವಲಪ್ ಮಾಡೋದು. ಯಾಕಂದ್ರೆ ನಾವು ನಮ್ಮ ಪೊಟೆನ್ಶಿಯಲ್ ನ ಪೂರ್ಣ ರೀತಿ ಅನ್ಲಾಕ್ ಮಾಡೋದಕ್ಕೆ ಎಲ್ಲಕ್ಕಿಂತ ಮೊದಲ ಅವಶ್ಯಕತೆ ಇದೆ ನಾವು ಫೇಲ್ಯೂರ್ಸ್ ನ ಲರ್ನಿಂಗ್ ಆಪರ್ಚುನಿಟಿಯ ರೂಪದಲ್ಲಿ ನೋಡೋದು. ಯಾವಾಗೆಲ್ಲ ಒಂದು ವಿಷಯದಲ್ಲಿ ಫೇಲ್ ಆಗ್ತಿರೋ ಆಗ ಇದನ್ನ ಒಂದು ಚಾನ್ಸ್ ಅಂತ ಅನ್ಕೊಳ್ಳಿ, ಅದನ್ನ ಸ್ವತಃ ನಿಮ್ಮಿಂದಾನೇ ಕಲಿಯೋದಕ್ಕೆ. ನಿಮಗೆ ನೀವೇ ಕೇಳಿ, ನಾನು ಎಕ್ಸ್ಪೀರಿಯನ್ಸ್ ಇಂದ ಏನ್ ಕಲಿತೆ ಮತ್ತೆ ಆ ಲೆಸನ್ ನ ಮುಂದೆ ಬೆಳೆಯೋದಕ್ಕೆ ಯೂಸ್ ಮಾಡಿ. ಯಾವ ತರ ಮೈಕಲ್ ಜಾರ್ಡನ್ ರಿಜೆಕ್ಷನ್ ನ ಒಂದು ಲೆಸನ್ ತರ ತಗೊಂಡು ಅವರ ಗೇಮ್ ನ ಇಂಪ್ರೂವ್ ಮಾಡೋದ್ರ ಮೇಲೆ ಫೋಕಸ್ ಮಾಡಿದ್ರು. ಆಮೇಲೆ ಬರುತ್ತೆ ಪಾಸಿಟಿವ್ ಸೆಲ್ಫ್ ಟಾಕ್ ಮಾತುಗಳು. In any situation, I believe I can do it. And things start falling that way. In my mind, I'm always the best. I'm the best. I'm the best. I'm the best. ಸಾಮಾನ್ಯವಾಗಿ ನಾವು ನಮ್ಮ ಬಗ್ಗೆ ನೆಗೆಟಿವ್ ವಿಚಾರಗಳನ್ನ ಯೋಚನೆ ಮಾಡ್ತೀವಿ, ಹೌದು ತಾನೆ? ಲೈಕ್ ನನ್ನಿಂದ ಇದು ಆಗೋದಿಲ್ಲ ಅಥವಾ ನಾನು ಇದರಲ್ಲಿ ಚೆನ್ನಾಗೇ ಇಲ್ಲ, ಇದನ್ನ ಬದಲಿಸಬೇಕಾಗತ್ತೆ. ಗ್ರೋತ್ ಮೈಂಡ್ ಸೆಟ್ಗೆ ಇದು ಅವಶ್ಯಕತೆ ಇದೆ. ನಮಗೆ ನಾವು ಈ ರೀತಿ ಮಾತು ಹೇಳೋದು, ನಾನು ಈಗಲೇ ಮಾಡೋದಕ್ಕಾಗಲ್ಲ ಆದ್ರೆ ಇದನ್ನ ಕಲಿಬಹುದು. ಪಾಸಿಟಿವ್ ಸೆಲ್ಫ್ ಟಾಕ್ ಇಂದ ಕಾನ್ಫಿಡೆನ್ಸ್ ಹೆಚ್ಚುತ್ತೆ ಮತ್ತೆ ನಾವು ಚಾಲೆಂಜಸ್ ನ ಒಳ್ಳೆ ರೀತಿಯಿಂದ ಫೇಸ್ ಮಾಡಬಹುದು. ಗ್ರೋತ್ ಮೈಂಡ್ ಸೆಟ್ಗೆ ಲರ್ನಿಂಗ್ ಓರಿಯೆಂಟೆಡ್ ಗೋಲ್ ಸೆಟ್ ಮಾಡೋದು ಒಂದು ಮುಖ್ಯವಾದ ಸ್ಟೆಪ್. ಸದಾ ಈ ರೀತಿ ಗೋಲ್ಸ್ ಇಡಿ, ಅದು ಕೇವಲ ರಿಸಲ್ಟ್ ಮೇಲಲ್ಲ ಬದಲಿಗೆ ಲರ್ನಿಂಗ್ ಮೇಲೆ ಆಧಾರವಾಗಿ ಇರೋ ತರ. ಯಾವ ತರ ಅಂದ್ರೆ ನಾನು ಪ್ರೆಸೆಂಟೇಷನ್ ಅಲ್ಲಿ ಬೆಸ್ಟ್ ಆಗ್ಬೇಕು ಅನ್ನೋ ಬದಲಿಗೆ ಇದನ್ನ ಹೇಳಿ ನಾನು ಪ್ರೆಸೆಂಟೇಷನ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಈ ರೀತಿ ಗೋಲ್ಸ್ ಇಂದ ಇಂಪ್ರೂವ್ಮೆಂಟ್ ಮೇಲೆ ಫೋಕಸ್ ಇರುತ್ತೆ ಮತ್ತೆ ಗ್ರೋತ್ ಮೈಂಡ್ ಸೆಟ್ ಡೆವಲಪ್ ಮಾಡೋದ್ರ ಮೇಲೆ ಸಹಾಯ ಆಗುತ್ತೆ. ಫೀಡ್ಬ್ಯಾಕ್ ನ ಅಕ್ಸೆಪ್ಟ್ ಮಾಡೋದು ಒಂದು ಗ್ರೋತ್ ಮೈಂಡ್ ಸೆಟ್ ನ ಭಾಗ. ಯಾವಾಗ ಒಬ್ಬ ನಿಮ್ಮ ತಪ್ಪುಗಳ ಕಡೆ ಕೈ ತೋರಿಸ್ತಾನೋ ಆಗ ಅದನ್ನ ಕ್ರಿಟಿಸಿಸಂ ತರ ತಗೋಬೇಡಿ, ಬದಲಿಗೆ ಒಂದು ಇಂಪ್ರೂವ್ಮೆಂಟ್ ಟೂಲ್ ತರ ಅನ್ಕೊಳ್ಳಿ. ಇದರಿಂದ ನೀವು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಇಂದ ಏನಾದ್ರೂ ಹೊಸದಾಗಿ ಕಲಿಬಹುದು. ಕೊನೆಯಲ್ಲಿ ಎಫರ್ಟ್ ಗೆ ವ್ಯಾಲ್ಯೂ ಕೊಡೋದು ಮುಖ್ಯ ಇದೆ. ಗ್ರೋತ್ ಮೈಂಡ್ ಸೆಟ್ ಅಲ್ಲಿ ರಿಸಲ್ಟ್ ಗಿಂತ ಜಾಸ್ತಿ ಎಫರ್ಟ್ ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ನಿಮ್ಮ ಚಿಕ್ಕ ಚಿಕ್ಕ ಇಂಪ್ರೂವ್ಮೆಂಟ್ಸ್ ಮತ್ತೆ ಪ್ರಯತ್ನಗಳನ್ನ ಗೌರವಿಸಿ, ಇದು ನಿಮಗೆ ಮೋಟಿವೇಶನ್ ಕೊಡುತ್ತೆ ಮತ್ತೆ ಗ್ರೋತ್ ಮೈಂಡ್ ಸೆಟ್ ಜರ್ನಿಲಿ ನಿಮ್ಮ ಸಹಾಯ ಮಾಡುತ್ತೆ. ಸ್ನೇಹಿತರೆ, ಗ್ರೋತ್ ಮೈಂಡ್ ಸೆಟ್ ನಿಮಗೆ ಈ ರೀತಿ ರಸ್ತೆ ಮಾಡ್ಕೊಡ್ಬಹುದು. ಅದರಿಂದ ನೀವು ನಿಮ್ಮ ಜೀವನದ ಪ್ರತಿಯೊಂದು ಕಷ್ಟಗಳನ್ನ ಒಂದು ಹೊಸ ದೃಷ್ಟಿಯಿಂದ ನೋಡಬಹುದು. ಬದಲಿಗೆ ನೀವು ನಿಮ್ಮ ಈಗಿನ ಸ್ಥಿತಿಲಿ ಎಷ್ಟೇ ಕಷ್ಟಗಳನ್ನ ನೋಡ್ತಿದ್ರು ಸರಿನೇ, ಗ್ರೋತ್ ಮೈಂಡ್ ಸೆಟ್ ನಿಮಗೆ ಪ್ರತಿಯೊಂದು ಚಾಲೆಂಜಸ್ ಅಲ್ಲೂ ಒಂದು ಹೊಸ ಅವಕಾಶ ತೋರಿಸುತ್ತೆ. ಸ್ನೇಹಿತರೆ, ಗ್ರೋತ್ ಮೈಂಡ್ ಸೆಟ್ ಅಡಾಪ್ಟ್ ಮಾಡಿ ನೀವು ನಿಮ್ಮ ಜೀವನದಲ್ಲಿ ಆ ಪಾಸಿಟಿವಿಟಿ ಮತ್ತೆ ಮೋಟಿವೇಶನ್ ತರಬಹುದು. ಅದು ನಿಮಗೆ ಪ್ರತಿಯೊಂದು ಕಷ್ಟದಲ್ಲೂ ಒಂದು ಹೊಸ ಕಮ್ ಬ್ಯಾಕ್ ಮಾಡುವ ದಾರಿ ತೋರಿಸುತ್ತೆ. ಈಗ ಪ್ರಶ್ನೆ ಏನಂದ್ರೆ, ನೀವು ಯಾವ ತರದ ಮೈಂಡ್ ಸೆಟ್ ಚೂಸ್ ಮಾಡ್ತೀರಾ?
ಸ್ನೇಹಿತರೆ, ಹಾಗಿದ್ರೆ ನಡೀರಿ ಮಾತಾಡೋಣ ನಮ್ಮ ಮೈಂಡ್ ಸೆಟ್ ನ ಹೇಗೆ ಶಿಫ್ಟ್ ಮಾಡೋದು. ಯಾಕಂದ್ರೆ ನಾವು ನಮ್ಮ ಯೋಚನೆಗೆ ಒಂದು ಹೊಸ ದಿಕ್ಕನ್ನ ತೋರಿಸೋದಕ್ಕೆ ಮತ್ತೆ ನಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ತರೋದಕ್ಕೆ ಮೈಂಡ್ ಸೆಟ್ ಚೇಂಜ್ ಮಾಡೋದು ಕೇವಲ ಒಂದು ಡಿಸಿಷನ್ ಅಲ್ಲ, ಬದಲಿಗೆ ಇದೊಂದು ಲೈಫ್ ಸ್ಟೈಲ್ ಮಾಡೋದು. ಸಾಮಾನ್ಯವಾಗಿ ನಾವು ಈ ಪ್ರಶ್ನೆನ ಕೇಳ್ತೀವಿ, ಯಾಕೆ ಕೆಲವು ಜನರು ಚಾಲೆಂಜಸ್ ನ ಎದುರಿಸಿ ಕೂಡ ಮುಂದೆ ಸಾಕ್ತಾರೆ ಮತ್ತೆ ಕೆಲವು ಜನ ತಮ್ಮ ಸಮಸ್ಯೆಗಳಲ್ಲಿ ತಗಲಾಕೊಂಡಿರ್ತಾರೆ. ಇದರ ಉತ್ತರ ನಮ್ಮ ಮೈಂಡ್ ಸೆಟ್ ಅಲ್ಲೇ ಅಡಗಿರುತ್ತೆ. ಮೈಂಡ್ ಸೆಟ್ ಶಿಫ್ಟ್ ನ ಅರ್ಥ ಇದೆ ನಮ್ಮ ಯೋಚನೆ ಮತ್ತೆ ನೋಡುವ ದೃಷ್ಟಿನ ಪೂರ್ಣ ರೀತಿ ಬದಲಿಸೋದು. ಯಾಕಂದ್ರೆ ನಾವು ಯಾವುದೇ ಕಷ್ಟಗಳನ್ನ ಒಂದು ಆಪರ್ಚುನಿಟಿ ತರ ನೋಡೋದಕ್ಕೆ. ಸ್ನೇಹಿತರೆ, ಮುಂದೆ ನಾವು ನಿಮ್ಗೆ ಹೇಳ್ತೀವಿ ಮೈಂಡ್ ಸೆಟ್ ಶಿಫ್ಟ್ ಮಾಡೋದಕ್ಕೆ ಯಾವ ಪ್ರಾಕ್ಟಿಕಲ್ ಟಿಪ್ಸ್ ಇದೆ. ಅದರಿಂದ ನೀವು ನಿಮ್ಮ ಯೋಚನೆನ ಚೆನ್ನಾಗಿ ನಿರೂಪಿಸಿ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ಮಾಡ್ಕೋಬಹುದು. ರಾಹುಲ್ ಒಬ್ಬ ಚಿಕ್ಕ ಸಿಟಿಯ ಹುಡುಗನಿದ್ದ. ಅವನ ಕನಸಾಗಿತ್ತು ಅವನು ಒಬ್ಬ ದೊಡ್ಡ ವ್ಯಕ್ತಿ ಆಗ್ಬೇಕು ಅಂತ. ಅವನ ಜೀವನದಲ್ಲಿ ಒಂದು ಸಮಯ ಹೀಗೂ ಬಂತು, ಅವನು ತನ್ನ ಮೊದಲ ಜಾಬ್ ಇಂಟರ್ವ್ಯೂಲೇ ಫೇಲ್ ಆಗೋದ. ರಾಹುಲ್ ಯೋಚಿಸಿದ, ಬಹುಶಃ ಈ ಕೆಲಸ ನನಗಲ್ಲ. ಆದ್ರೆ ಇದರಿಂದ ಅವನು ಏನ್ ಮಾಡಿದ್ನೋ ಅದು ಅವನ ಯೋಚನೆನ ಪೂರ್ಣ ರೀತಿ ಬದಲಿಸಿಡ್ತು. ರಾಹುಲ್ ಯೋಚಿಸಿದ, ನಾನು ಈ ಸರಿ ಏನ್ ಕಲಿಬಹುದು, ಅದು ನನ್ನನ್ನ ಮುಂದಿನ ಸರಿ ಇನ್ನೂ ಉತ್ತಮ ಮಾಡೋದಕ್ಕೆ. ಅವನು ತನ್ನ ಜೊತೆ ಮಾತಾಡಿ ಇದನ್ನ ಅನುಭವ ಮಾಡ್ತಾ ಅವನು ತನ್ನಲ್ಲಿರೋ ಕಮ್ಯುನಿಕೇಶನ್ ಸ್ಕಿಲ್ಸ್, ಇಂಟರ್ವ್ಯೂ ಪ್ರಿಪರೇಷನ್ ಮತ್ತೆ ಕಾನ್ಫಿಡೆನ್ಸ್ ಮೇಲೆ ಕೆಲಸ ಮಾಡಬೇಕಾಗತ್ತೆ. ಮತ್ತೆ ಆಮೇಲೆ ಅವನು ಮೆಲ್ಲಗೆ ಅವನ ಅಪ್ರೋಚ್ ಬದಲಿಸ್ತಾ. ಅವನು ಕೇವಲ ಯೋಚನೆ ಮಾಡೋ ಬದಲು ತನ್ನ ದುರ್ಬಲತೆಗಳನ್ನ ಸುಧಾರಿಸೋದಕ್ಕೆ ಆಕ್ಷನ್ ತಗೊಳ್ಳೋದು ಶುರು ಮಾಡ್ದ. ಮತ್ತೆ ಮುಂದಿನ 6 ತಿಂಗಳಲ್ಲಿ ಅವನು ತನ್ನ ಸ್ಕಿಲ್ಸ್ ನ ಎಷ್ಟು ಇಂಪ್ರೂವ್ ಮಾಡ್ದ ಅಂದ್ರೆ ಅವನ 2ನೇ ಇಂಟರ್ವ್ಯೂ ಒಂದು ಅದ್ಭುತವಾದ ಸಫಲತೆ ಆಗೋಯ್ತು. ರಾಹುಲ್ ಮೈಂಡ್ ಸೆಟ್ ಶಿಫ್ಟ್ ಅವನ ಶ್ರಮ ಮತ್ತೆ ಹೊಸ ಯೋಚನೆ ಜೊತೆ ಆಯ್ತು. ಸ್ನೇಹಿತರೆ, ನೀವು ಥಾಮಸ್ ಎಡಿಸನ್ ನ ಹೆಸರಂತೂ ಕೇಳೇ ಇರ್ತೀರಾ. ಯಾವಾಗ ಅವರು ಎಲೆಕ್ಟ್ರಿಕ್ ಬಲ್ಬ್ ನ ಆವಿಷ್ಕಾರ ಮಾಡ್ತಿದ್ರು ಆಗ ಅವರು ಇದನ್ನ ಮಾಡೋದಕ್ಕೆ ಸಾವಿರಾರು ಸರಿ ಅಸಫಲತೆಯನ್ನ ಎದುರಿಸಬೇಕಾಯ್ತು. ಅವರು ಇದನ್ನ ಸ್ವತಃ ಹೇಳಿದ್ರು, ನಾನು ಸಾವಿರಾರು ಸಲ ಫೇಲ್ ಆದೆ, ಆದ್ರೆ ಪ್ರತಿ ಸರಿ ನಾನು ಕಲಿತೆ ಇದು ಹೇಗೆ ಕೆಲಸ ಮಾಡೋದಿಲ್ಲ ಅಂತ. ಏನಾದ್ರೂ ಎಡಿಸನ್ ಈ ಫೇಲ್ಯೂರ್ ನ ಸೋಲು ಅಂತ ಒಪ್ಕೊಂಡಿದ್ರೆ ಆಗ ಬಹುಶಃ ನಾವು ಎಲೆಕ್ಟ್ರಿಕ್ ಬಲ್ಬ್ ನ ಉಪಯೋಗ ಮಾಡ್ತಿರ್ಲಿಲ್ಲ. ಎಡಿಸನ್ ನ ಮೈಂಡ್ ಸೆಟ್ ಇತ್ತು, ಪ್ರತಿಯೊಂದು ಫೇಲ್ಯೂರ್ ಇಂದ ಏನಾದ್ರೂ ಹೊಸದನ್ನ ಕಲಿಬೇಕು. ಮತ್ತೆ ಇದೇ ಮೈಂಡ್ ಸೆಟ್ ಶಿಫ್ಟ್ ಅವರಿಗೆ ಸಕ್ಸಸ್ ಕಡೆ ಕರ್ಕೊಂಡು ಹೋಯ್ತು. ಇದೇ ಮೈಂಡ್ ಸೆಟ್ ನ ನೀವು ಅಡಾಪ್ಟ್ ಮಾಡ್ಕೋಬಹುದು. ಫೇಲ್ಯೂರ್ ನ ಒಂದು ಲರ್ನಿಂಗ್ ಆಪರ್ಚುನಿಟಿ ರೂಪ ಅನ್ಕೊಳ್ಳಿ, ಹೊರತು ಅದನ್ನ ಸೋಲಿನ ರೂಪ ಅಲ್ಲ. ನಡೀರಿ ಸ್ನೇಹಿತರೆ, ಈಗ ಮಾತಾಡೋಣ ಮೈಂಡ್ ಸೆಟ್ ಶಿಫ್ಟ್ ಮಾಡುವ ಕೆಲವು ಪ್ರಾಕ್ಟಿಕಲ್ ಟಿಪ್ಸ್ ಬಗ್ಗೆ. ಸ್ನೇಹಿತರೆ, ಮೊದಲ ಹೆಜ್ಜೆ ಇದೆ ಸೆಲ್ಫ್ ಟಾಕ್ ನ ಬದಲಿಸೋದು. ಸಾಮಾನ್ಯವಾಗಿ ನಾವು ನಮಗೆ ನೆಗೆಟಿವ್ ಮಾತುಗಳನ್ನು ಹೇಳ್ತೀವಿ. ಯಾವ ತರ ಅಂದ್ರೆ, ಇದು ನನ್ನಿಂದ ಆಗೋದಿಲ್ಲ. ಇದೇ ಯೋಚನೆ ನಮಗೆ ಮುಂದೆ ಸಾಗೋದ್ರಿಂದ ತಡೆಯುತ್ತೆ. ಏನಾದ್ರೂ ನಾವು ಇದನ್ನ ಬದಲಿಸಿ ಹೇಳಿದ್ರೆ, ಇದರಿಂದ ನಾನು ಏನ್ ಕಲಿತೆ, ಅದು ನನಗೆ ಇನ್ನೂ ಉತ್ತಮ ಮಾಡೋದು. ಆಗ ಈ ಯೋಚನೆ ನಮಗೆ ಇನ್ನೂ ಹೊಸ ದಿಕ್ಕಿಗೆ ಕರ್ಕೊಂಡು ಹೋಗುತ್ತೆ. ಉದಾಹರಣೆಗೆ, ಏನಾದ್ರೂ ನೀವು ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ರೆ ಆಗ ತನ್ನೊಂದಿಗೆ ಮಾತನಾಡಿ, ನಾನು ಈ ಸರಿ ಏನ್ ತಪ್ಪು ಮಾಡಿದೆ ಮತ್ತೆ ಇದನ್ನ ಹೇಗೆ ಸುಧಾರಿಸಬಹುದು. ಈ ರೀತಿ ಯೋಚನೆಯಿಂದ ನೀವು ಕೇವಲ ನಿರಾಸೆಯಿಂದ ಬಚಾವಾಗೋದಿಲ್ಲ, ಬದಲಿಗೆ ನೆಕ್ಸ್ಟ್ ಅಟೆಂಪ್ಟ್ಗೆ ಒಂದು ಸಾಲಿಡ್ ಪ್ಲಾನ್ ಕೂಡ ಮಾಡ್ತೀರಾ. ಪ್ರಯತ್ನ ಮಾಡಿ, ಈಗಲೇ ಪ್ರಯತ್ನ ಮಾಡಿ ನೋಡಿ. ಯಾವಾಗೆಲ್ಲ ನೆಗೆಟಿವ್ ಥಾಟ್ ಬರುತ್ತೋ ಅದನ್ನ ಪಾಸಿಟಿವ್ ಸೆಲ್ಫ್ ಟಾಕ್ ಇಂದ ರಿಪ್ಲೇಸ್ ಮಾಡಿ. ಇದರಿಂದ ನಿಮ್ಮ ಮೈಂಡ್ ಸೆಟ್ ಮೆಲ್ಲಗೆ ಶಿಫ್ಟ್ ಆಗುತ್ತೆ. ಸ್ನೇಹಿತರೆ, 2ನೇ ಹೆಜ್ಜೆ ಇದೆ ಚಾಲೆಂಜಸ್ ನ ಎಂಬ್ರೇಸ್ ಮಾಡೋದು. ಪ್ರತಿಯೊಂದು ಚಾಲೆಂಜ್ ಅಲ್ಲಿ ಒಂದು ನ್ಯೂ ಆಪರ್ಚುನಿಟಿ ಅಡಗಿರುತ್ತೆ. ಯಾವಾಗ ನಾವು ಒಂದು ಕಷ್ಟನ ಒಂದು ಹೊಸ ಆಪರ್ಚುನಿಟಿ ತರ ನೋಡ್ತೀವೋ ಆಗ ಅದರಿಂದ ನಮಗೆ ಏನಾದ್ರೂ ಹೊಸದನ್ನ ಕಲಿಯೋದಕ್ಕೆ ಸಿಗುತ್ತೆ. ಅನ್ಕೊಳ್ಳಿ, ನಿಮಗೆ ಆಫೀಸ್ ಅಲ್ಲಿ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ, ಅದು ನಿಮಗೆ ಹಾರ್ಡ್ ಅನ್ಸುತ್ತೆ. ಇದನ್ನ ಒಂದು ಚಾಲೆಂಜ್ ತರ ತಗೊಳ್ಳೋ ಬದಲು ಇದನ್ನ ನಿಮ್ಮ ಕಲಿಯುವ ಆಪರ್ಚುನಿಟಿ ಅನ್ಕೊಳ್ಳಿ. ಈ ಯೋಚನೆಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತೆ ಮತ್ತೆ ನೀವು ಚಾಲೆಂಜ್ ನ ಎದುರಿಸೋಕೆ ಹೊಸ ರಸ್ತೆನ ಹುಡುಕ್ತೀರಾ. ಸ್ನೇಹಿತರೆ, 3ನೇ ಹೆಜ್ಜೆ ಇದೆ ಪಾಸಿಟಿವ್ ಜನರ ಜೊತೆ ಸಮಯ ಕಳೆಯಿರಿ. ನಮ್ಮ ಅಕ್ಕಪಕ್ಕದ ಜನರು ಮತ್ತೆ ನಮ್ಮ ವಾತಾವರಣ ನಮ್ಮ ಮೈಂಡ್ ಸೆಟ್ ಮೇಲೆ ತುಂಬಾ ವ್ಯತ್ಯಾಸ ಬೀಳುತ್ತೆ. ಯಾವ ತರ ಡ್ವೇನಿ ದ ರಾಕ್ ಜಾನ್ಸನ್ ತಮ್ಮ ಕೆರಿಯರ್ ಶುರುಲಿ ತನ್ನನ್ನ ಇನ್ಸ್ಪಿರೇಷನ್ ಜನಗಳ ಮಧ್ಯ ಇಟ್ರು, ಅದರಿಂದ ಅವರ ಆತ್ಮವಿಶ್ವಾಸ ಹೆಚ್ಚಾಯ್ತು ಮತ್ತೆ ಅವರಿಗೆ ಸಫಲತೆ ಸಿಕ್ತು. ಅದಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ಸುತ್ತಮುತ್ತ ಈ ರೀತಿ ಜನಗಳನ್ನ ಇಡಿ ಅಥವಾ ಅವರ ಮಧ್ಯ ನೀವೇ ಹೋಗಿ. ಅವರು ನಿಮ್ಮ ಗ್ರೋತ್ ಅಲ್ಲಿ ಸಹಾಯ ಮಾಡೋದಕ್ಕೆ ಮತ್ತೆ ನಿಮ್ಮನ್ನ ಇನ್ಸ್ಪೈರ್ ಮಾಡೋದಕ್ಕೆ. ಸ್ನೇಹಿತರೆ, ಕೊನೆಯಲ್ಲಿ ಕನ್ಸಿಸ್ಟೆಂಟ್ ಆಕ್ಷನ್ ತಗೊಳ್ಳೋದು ತುಂಬಾ ಮುಖ್ಯ ಇದೆ. ಯೋಚಿಸೋದ್ರಿಂದ ಏನು ಬದಲಾಗಲ್ಲ, ನಿಜವಾದ ಬದಲಾವಣೆ ಆಗ ಆಗತ್ತೆ ಯಾವಾಗ ನೀವು ನಿಮ್ಮ ವಿಚಾರಗಳನ್ನ ಆಕ್ಷನ್ ಬದಲಿಸ್ತೀರೋ. ಜೆಫ್ ಬೆಜೋಸ್ ನ ಉದಾಹರಣೆ ತಗೊಂಡ್ರೆ, ಅವರು ಸತತವಾಗಿ ತಮ್ಮ ಕಂಪನಿ ಮೇಲೆ ಕೆಲಸ ಮಾಡಿದ್ರು ಮತ್ತೆ ಅವರ ಇದೇ ಕನ್ಸಿಸ್ಟೆನ್ಸಿ ಅವ್ರನ್ನ ಸಫಲತೆ ಕಡೆ ಕರ್ಕೊಂಡು ಹೋಯ್ತು. ಏನಾದ್ರೂ ನೀವು ನಿಮ್ಮ ಗೋಲ್ ನ ಪಡಿಬೇಕು ಅಂತ ಇದ್ರೆ ಆಗ ನೀವು ಪ್ರತಿದಿನ ಅದ್ರ ಮೇಲೆ ಕೆಲಸ ಮಾಡಬೇಕಾಗುತ್ತೆ. ಇದೇ ಕನ್ಸಿಸ್ಟೆಂಟ್ ಆಕ್ಷನ್ ನಿಮ್ಮ ಮೈಂಡ್ ಸೆಟ್ ನ ದೃಢ ಮಾಡೋದು ಮತ್ತೆ ನಿಮ್ಮನ್ನ ನಿಮ್ಮ ಗುರಿ ಕಡೆ ತಲುಪಿಸೋದು. ಈ ರೀತಿ ಪ್ರಾಕ್ಟಿಕಲ್ ಟಿಪ್ಸ್ ನ ತಮ್ಮದಾಗಿಸಿ ನೀವುವೇ ನಿಮ್ಮ ಮೈಂಡ್ ಸೆಟ್ ನ ಗ್ರೋತ್ ಓರಿಯೆಂಟೆಡ್ ಮಾಡಬಹುದು ಮತ್ತೆ ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆ ತರಬಹುದು. ಸ್ನೇಹಿತರೆ,
ಸ್ನೇಹಿತರೆ, ಮೈಂಡ್ ಸೆಟ್ ಶಿಫ್ಟ್ ಯಾವುದೇ ಒಂದು ದಿನದ ಶ್ರಮ ಅಲ್ಲ, ಬದಲಿಗೆ ಇದೊಂದು ಕಂಟಿನ್ಯೂಸ್ ಪ್ರೋಸೆಸ್ ಇದೆ. ಏನಾದ್ರೂ ನೀವು ನಿಮ್ಮ ಯೋಚನೆನ ಬದಲಿಸಿ ಮತ್ತೆ ಪ್ರಾಕ್ಟಿಕಲ್ ಟಿಪ್ಸ್ ನ ಅಳವಡಿಸಿಕೊಂಡ್ರೆ ಆಗ ನೀವು ನೋಡ್ತೀರಾ ನಿಮ್ಮ ಜೀವನದ ಸಮಸ್ಯೆಗಳ ಪರಿಹಾರ ಕೂಡ ಸುಲಭ ಆಗೋಗುತ್ತೆ. ಯಾವ ತರ ರಾಹುಲ್ ತನ್ನ ಯೋಚನೆನ ಬದಲಿಸಿದ್ನೋ ಮತ್ತೆ ಎಡಿಸನ್ ಪ್ರತಿಯೊಂದು ಫೇಲ್ಯೂರ್ ಇಂದ ಕಲಿತಿದ್ರು, ಅದೇ ರೀತಿ ನೀವೇ ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಮಾಡಿ ಸಕ್ಸಸ್ ಕಡೆ ಸಾಗಬಹುದು. ಹಾಗಾದ್ರೆ ಸ್ನೇಹಿತರೆ, ಇವತ್ತಿಂದಾನೇ ನಿಮ್ಮ ಯೋಚನೆ ಪಾಸಿಟಿವ್ ಗ್ರೋತ್ ಓರಿಯೆಂಟೆಡ್ ಮಾಡಿ. ಅದಕ್ಕೆ ಬರೀ ಆಕ್ಷನ್ ತಗೋಬೇಕಾಗತ್ತೆ. ಅದು ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡೋದ್ರಿಂದಾನು ಬರುತ್ತೆ. ಅದಕ್ಕೆ ಕಮೆಂಟ್ ಮಾಡಿ ಐ ಆಮ್ ಗ್ರೋಯಿಂಗ್, ಐ ಆಮ್ ಪಾಸಿಟಿವ್. ಮತ್ತೆ ಲೈಫ್ ನ ಪ್ರತಿಯೊಂದು ಚಾಲೆಂಜಸ್ ನ ಒಂದು ಹೊಸ ಅವಕಾಶದ ರೂಪದಲ್ಲಿ ನೋಡಿ. ಯಾಕಂದ್ರೆ ಇದೇ ಮೈಂಡ್ ಸೆಟ್ ಇದೆ, ಅದು ನಿಮ್ಮ ಇಡೀ ಜೀವನ ಬದಲಿಸಬಹುದು. ಸ್ನೇಹಿತರೆ, ಏನಾದ್ರೂ ನೀವು ನಿಮ್ಮ ಲೈಫ್ ಅಲ್ಲಿ ಏನಾದ್ರೂ ದೊಡ್ಡದಾಗಿ ಪಡಿಬೇಕು ಅಂತ ಇದ್ರೆ ಆಗ ಮತ್ತೊಂದು ಪವರ್ಫುಲ್ ಟೆಕ್ನಿಕ್ ಇದೆ, ವಿಜುವಲೈಸೇಷನ್. ವಿಜುವಲೈಸೇಷನ್ ಒಂದು ಈ ರೀತಿ ಟೆಕ್ನಿಕ್ ಇದೆ. ಇದರಲ್ಲಿ ನೀವು ನಿಮ್ಮ ಮೈಂಡ್ ಅಲ್ಲಿ ಇಮ್ಯಾಜಿನ್ ಮಾಡ್ತೀರಾ, ನೀವು ನಿಮ್ಮ ಗೋಲ್ ನ ಮೊದಲೇ ಪಡ್ಕೊಂಡಿದ್ದೀರಾ. ಇದರ ಅರ್ಥ ಏನಂದ್ರೆ ನಿಮ್ಮ ಕನಸುಗಳನ್ನ ಮೊದಲೇ ನಿಜ ಆಗೋದನ್ನ ನೋಡೋದು. ಯಾವಾಗ ನೀವು ವಿಜುವಲೈಸ್ ಮಾಡ್ತೀರೋ ಆಗ ನೀವು ನಿಮ್ಮ ಮೈಂಡ್ ಅಲ್ಲಿ ಒಂದು ಕ್ಲಿಯರ್ ಪಿಕ್ಚರ್ ಮಾಡ್ತೀರಾ. ಈ ಗೋಲ್ ಅಚೀವ್ ಆದ್ಮೇಲೆ ನಿಮ್ಮ ಲೈಫ್ ಹೇಗಿರುತ್ತೆ, ನೀವು ಹೇಗೆ ಅನುಭವಿಸ್ತಿದ್ದೀರಾ, ಮತ್ತೆ ನಿಮ್ಮ ಅಕ್ಕಪಕ್ಕದ ವಾತಾವರಣ ಹೇಗಿರುತ್ತೆ. ಇದು ಲೈಕ್ ಒಂದು ಮೂವಿ ತರ ನಿಮ್ಮ ಫ್ಯೂಚರ್ ನ ನೋಡೋದು. ಇದರಿಂದ ನಿಮ್ಮ ಬ್ರೈನ್ ಮತ್ತೆ ಬಾಡಿ ಆ ಗೋಲ್ ಕಡೆ ಕೆಲಸ ಮಾಡೋದಕ್ಕೆ ಇನ್ಸ್ಪೈರ್ಡ್ ಮತ್ತೆ ಪ್ರಿಪೇರ್ಡ್ ಆಗುತ್ತೆ. ಈ ಪ್ರೋಸೆಸ್ ಅಲ್ಲಿ ನಿಮ್ಮ ಇಮ್ಯಾಜಿನೇಷನ್ ಒಂದು ಪವರ್ಫುಲ್ ಟೂಲ್ ಆಗೋಗುತ್ತೆ. ಅದು ನಿಮ್ಮನ್ನ ನಿಮ್ಮ ಗೋಲ್ ಹತ್ರ ಹೋಗೋದಕ್ಕೆ ಸಹಾಯ ಮಾಡೋದು. ಸ್ನೇಹಿತರೆ, ನೀವು ಯಾವತ್ತಾದ್ರೂ ಜಿಮ್ ಕ್ಯಾರಿ ಬಗ್ಗೆ ಕೇಳಿದ್ದೀರಾ? ಜಿಮ್ ಕ್ಯಾರಿ ಒಂದ್ಸರಿ ಒಂದು ಇಂಟರ್ವ್ಯೂಲಿ ಹೇಳಿದ್ರು ಹೇಗೆ ಅವರು ತಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ವಿಜುವಲೈಸಿಂಗ್ ಸಕ್ಸಸ್ ಇಂದ ಟ್ರೈನ್ ಮಾಡಿದ್ರು. ಜಿಮ್ ಕ್ಯಾರಿ ಹತ್ರ ಆ ಸಮಯ ಏನೂ ಇರಲಿಲ್ಲ, ಆದ್ರೆ ಒಂದಿನ ಅವರು ತನ್ನ $10 million ಚೆಕ್ ಬರೆದ್ರು. ಮತ್ತೆ ತನ್ನ ಕಾರಲ್ಲಿ ಕೂತ್ಕೊಂಡು ಅದನ್ನ ತನ್ನ ಹತ್ರ ಇಟ್ಕೊಂಡ. ಅವನು ಯೋಚಿಸ್ದ, ಒಂದಿನ ನನಗೆ ಇದೇ ಅಮೌಂಟ್ ಯಾವ್ದಾದ್ರು ಮೂವಿಗೆ ಸಿಗುತ್ತೆ. ಇದು ಅವನ ವಿಜುವಲೈಸೇಷನ್ ಟೆಕ್ನಿಕ್ ಇತ್ತು. ಯಾವಾಗ ಜಿಮ್ ಕ್ಯಾರಿ 1994 ಅಲ್ಲಿ ಡಮ್ ಅಂಡ್ ಡಂಬರ್ ನ ಶೂಟಿಂಗ್ ಮಾಡ್ತಿದ್ರು ಆಗ ಅವರು ಆ ಚೆಕ್ ನ ಫೋಟೋ ನೆನಪಿಸ್ಕೊಂಡ್ರು. ಮತ್ತೆ ನಿಜವಾಗ್ಲೂ ಅವನಿಗೆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋದಕ್ಕೆ $10 million ನ ಚೆಕ್ ಸಿಕ್ತು. ಜಿಮ್ ಕ್ಯಾರಿಯ ಕತೆ ಇದನ್ನ ಸಾಬೀತ್ ಮಾಡುತ್ತೆ. ವಿಜುವಲೈಸೇಷನ್ ಮುಖಾಂತರ ನೀವು ನಿಮ್ಮ ಇಚ್ಛೆಗಳನ್ನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಎಷ್ಟು ಆಳದಲ್ಲಿ ಅದನ್ನ ಬಿತ್ತನೆ ಮಾಡಬಹುದಂದ್ರೆ ಅದು ನಿಜ ಆಗೋಷ್ಟು. ಸ್ನೇಹಿತರೆ, ವಿಜುವಲೈಸೇಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ ಲೈಕ್ ನಮ್ಮ ಮೈಂಡ್ ನ ಒಂದೇ ದಿಕ್ಕಿನ ಕಡೆ ಪ್ರೋಗ್ರಾಮ್ ಮಾಡೋ ತರ. ಯಾವಾಗ ನಾವು ನಮ್ಮ ಗೋಲ್ ನ ಮೈಂಡ್ ಅಲ್ಲಿ ಡೀಟೇಲ್ ಆಗಿ ಇಮ್ಯಾಜಿನ್ ಮಾಡ್ತೀವೋ ಆಗ ನಮ್ಮ ಬ್ರೈನ್ ಇದನ್ನ ರಿಯಲ್ ಅನ್ಕೊಳ್ಳುತ್ತೆ. ಅನ್ಕೊಳ್ಳಿ, ನೀವು ನಿಮ್ಮನ್ನ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಹಾಗೆ ವಿಜುವಲೈಸ್ ಮಾಡ್ತೀರಾ. ನೀವು ಇಮ್ಯಾಜಿನ್ ಮಾಡ್ತೀರಾ ನೀವು ಕಾನ್ಫಿಡೆಂಟ್ ಇದ್ದೀರಾ, ಜನ ನಿಮ್ಮನ್ನ ರೆಸ್ಪೆಕ್ಟ್ ಮಾಡ್ತಾರೆ, ಮತ್ತೆ ನಿಮ್ಮ ಹತ್ರ ಆ ಲೈಫ್ ಇದೆ ಯಾವ್ದನ್ನ ನೀವು ಇಷ್ಟ ಪಡ್ತೀರೋ. ಈ ವಿಜುವಲೈಸೇಷನ್ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಗೆ ಸಿಗ್ನಲ್ ಕೊಡುತ್ತೆ ನಾವು ಈ ಗೋಲ್ ಕಡೆ ಸಾಗ್ಬೇಕು. ಈ ರೀತಿ ನಮ್ಮ ಬ್ರೈನ್ ಮತ್ತೆ ಬಾಡಿ ಆ ವಸ್ತುನ ಪಡೆಯೋದಕ್ಕೆ ಕೆಲಸ ಮಾಡೋದು ಶುರು ಮಾಡ್ತವೆ. ಅದನ್ನ ನಾವು ಪದೇ ಪದೇ ನಮ್ಮ ಮೈಂಡ್ ಅಲ್ಲಿ ನೋಡ್ತೀವಿ. ಅಂದ್ರೆ ವಿಜುವಲೈಸೇಷನ್ ನಿಮ್ಮ ಯೋಚನೆನ ಆಕ್ಷನ್ ಅಲ್ಲಿ ಬದಲಿಸುವ ಪವರ್ಫುಲ್ ರೀತಿ ಇದೆ. ನಡೀರಿ ಒಂದು ಪ್ರಾಕ್ಟಿಕಲ್ ಎಕ್ಸರ್ಸೈಸ್ ಮಾಡೋಣ. ಅದರಿಂದ ನೀವು ವಿಜುವಲೈಸೇಷನ್ ಟೆಕ್ನಿಕ್ ನ ನಿಮ್ಮ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಳವಡಿಸೋದಕ್ಕೆ. ದಿನ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಶಾಂತವಾದ ಜಾಗದಲ್ಲಿ ಕೂತ್ಕೊಳ್ಳಿ ಮತ್ತೆ ನಿಮ್ಮ ಕಣ್ಣನ್ನ ಮುಚ್ಚಿ. ಈಗ ನೀವು ನಿಮ್ಮ ಗೋಲ್ ನ ಇಮ್ಯಾಜಿನ್ ಮಾಡಿ. ಯೋಚಿಸಿ, ನಿಮ್ಮ ಡ್ರೀಮ್ ಏನು? ನೀವು ಫೈನಾನ್ಷಿಯಲ್ ಫ್ರೀಡಮ್ ಇಷ್ಟ ಪಡ್ತಿದ್ದೀರಾ ಅಥವಾ ಒಬ್ಬ ಸಕ್ಸಸ್ಫುಲ್ ಆಂಟ್ರಪ್ರಿನರ್ ಆಗ್ಬೇಕು ಅಂತ ಇದ್ದೀರಾ? ಈ ಗೋಲ್ ನ ನಿಮ್ಮ ಮೈಂಡ್ ಅಲ್ಲಿ ವಿವಿಧ ರೀತಿಗಳಿಂದ ನೋಡಿ. ಏನಾದ್ರೂ ನಿಮ್ಮ ಕನಸು ಒಂದು ದೊಡ್ಡ ಕಂಪನಿಯ ಮಾಲೀಕನಾಗೋದಿದ್ರೆ ಆಗ ಇಮ್ಯಾಜಿನ್ ಮಾಡಿ ನೀವು ನಿಮ್ಮ ಆಫೀಸ್ ಅಲ್ಲಿ ನಿಮ್ಮ ಟೀಮ್ ನ ಲೀಡ್ ಮಾಡ್ತಿದ್ದೀರಾ, ಡಿಸಿಷನ್ ಮಾಡ್ತಿದ್ದೀರಾ ಮತ್ತೆ ಸಕ್ಸಸ್ಫುಲ್ ಡೀಲ್ಸ್ ಕಂಪ್ಲೀಟ್ ಮಾಡ್ತಿದ್ದೀರಾ. ಈಗ ವಿಜುವಲೈಸೇಷನ್ ಜೊತೆ ನಿಮ್ಮ ಇಮೋಷನ್ಸ್ ನ ಜೋಡಿಸಿ ಅನುಭವ ಮಾಡಿ. ಗೋಲ್ ಪೂರ್ತಿಯಾದಾಗ ಎಷ್ಟು ಖುಷಿ, ಸಂತೋಷ ಮತ್ತೆ ಎಕ್ಸೈಟ್ಮೆಂಟ್ ಆಗುತ್ತೋ. ಇಮೋಷನ್ಸ್ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನ ಆಕ್ಟಿವೇಟ್ ಮಾಡುತ್ತೆ, ಯಾಕಂದ್ರೆ ಅದು ನಿಮ್ಮ ಯೋಚನೆನ ನಿಮ್ಮ ಆಕ್ಷನ್ಸ್ ಅಲ್ಲಿ ಬದಲಿಸೋದಕ್ಕೆ ಮತ್ತೆ ನಿಮ್ಮ ಗೋಲ್ ನ ನಿಮ್ಮ ರಿಯಾಲಿಟಿ ಮಾಡೋದಕ್ಕೆ. ಈ ಟೆಕ್ನಿಕ್ ನ ಪ್ರತಿ ರಾತ್ರಿ ಕೇವಲ 5 ರಿಂದ 10 ನಿಮಿಷಕ್ಕೆ ಪ್ರಾಕ್ಟೀಸ್ ಮಾಡಿ. ಹೇಗೆ ನೀವು ಇದನ್ನ ಡೈಲಿ ಮಾಡ್ತಿರೋ ನೀವು ನೋಡ್ತೀರಾ ನಿಮ್ಮ ಮೈಂಡ್ ಸೆಟ್ ಅಲ್ಲಿ ಬದಲಾವಣೆ ಕಾಣ್ತಿರೋದು ಮತ್ತೆ ನಿಮ್ಮ ಆಕ್ಷನ್ಸ್ ಅಲ್ಲಿ ಒಂದು ಪಾಸಿಟಿವ್ ಶಿಫ್ಟ್ ಕಾಣಿಸುತ್ತೆ. ಸ್ನೇಹಿತರೆ, ವಿಜುವಲೈಸೇಷನ್ ಅಲ್ಲಿ ತನಕ ಪರಿಣಾಮಕಾರಿ ಆಗೋದಿಲ್ಲ ಎಲ್ಲಿ ತನಕ ನೀವು ಇದರ ಜೊತೆ ಕನ್ಸಿಸ್ಟೆಂಟ್ ಆಕ್ಷನ್ ತಗೊಳ್ಳೋದಿಲ್ವೋ. ಸಕ್ಸಸ್ ನ ಕಲ್ಪನೆ ಮಾಡೋದು ಕೇವಲ ಆರಂಭ ಅಷ್ಟೇ. ನಿಜವಾದ ಸಫಲತೆ ಆಗ ಸಿಗುತ್ತೆ ಯಾವಾಗ ನೀವು ಅದನ್ನ ಪಡೆಯೋದಕ್ಕೆ ಶ್ರಮ ಪಟ್ಟು ಅದೇ ರೀತಿ ಫೋಕಸ್ಡ್ ಆಕ್ಷನ್ ತಗೋತೀರೋ. ಪ್ರತಿದಿನ ನಿಮ್ಮ ವಿಜುವಲೈಸ್ ಸಕ್ಸಸ್ ಜೊತೆ ಆಕ್ಷನ್ ತಗೊಳ್ಳಿ. ಯಾವಾಗ ನೀವು ನಿಮ್ಮ ಗೋಲ್ ನ ಕ್ಲಿಯರ್ ಮಾಡ್ಕೋತಿರೋ ಮತ್ತೆ ಅದನ್ನ ನಿಮ್ಮ ವಿಜುವಲೈಸೇಷನ್ ಅಲ್ಲಿ ನೋಡ್ತಿರೋ ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆ ದಿಕ್ಕಿನಲ್ಲಿ ಸರಿಯಾದ ಹೆಜ್ಜೆ ಇಡೋದಕ್ಕೆ ನ್ಯಾಚುರಲಿ ಇನ್ಸ್ಪೈರ್ ಮಾಡುತ್ತೆ. ನೆನಪಿಡಿ, ವಿಷನ್ ಮತ್ತೆ ಆಕ್ಷನ್ ನ ಪರ್ಫೆಕ್ಟ್ ಕಾಂಬಿನೇಷನ್ ನಿಮಗೆ ಸಫಲತೆ ಕಡೆ ತಲುಪಿಸುತ್ತೆ.
ಸ್ನೇಹಿತರೆ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಿಮ್ಮ ಎಲ್ಲಕ್ಕಿಂತ ದೊಡ್ಡ ಜೊತೆಗಾರ ಆಗ್ಬೋದು. ಕೇವಲ ನೀವು ಇದನ್ನ ಸರಿಯಾಗಿ ಟ್ರೈನ್ ಮಾಡಬೇಕು ಅಷ್ಟೇ. ವಿಜುವಲೈಸೇಷನ್ ಕೇವಲ ಒಂದು ಮೆಂಟಲ್ ಎಕ್ಸರ್ಸೈಸ್ ಅಲ್ಲ, ಬದಲಿಗೆ ಇದೊಂದು ಪವರ್ಫುಲ್ ಟೂಲ್ ಇದೆ. ಅದು ನಿಮ್ಮ ಥಾಟ್ಸ್, ಆಕ್ಷನ್ಸ್ ಮತ್ತೆ ಇಮೋಷನ್ಸ್ ನ ನಿಮ್ಮ ಗೋಲ್ಸ್ ಜೊತೆ ಅಲೈನ್ ಮಾಡೋದು. ಯಾವಾಗ ನೀವು ನಿಮ್ಮ ಕನಸನ್ನ ನಿಜ ಅನ್ಕೊಂಡು ಅದನ್ನ ವಿಜುವಲೈಸ್ ಮಾಡ್ತಿದ್ರೋ, ಆಗ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅದೇ ದಿಕ್ಕಿನಲ್ಲಿ ಕೆಲಸ ಮಾಡೋದು ಶುರು ಮಾಡುತ್ತೆ. ಅದಕ್ಕೆ ಸ್ನೇಹಿತರೆ, ಇವತ್ತಿಂದಾನೇ ನಿಮ್ಮ ಸಫಲತೆನ ವಿಜುವಲೈಸ್ ಮಾಡೋದು ಶುರು ಮಾಡಿ. ಯಾವಾಗ ನೀವು ಇದನ್ನ ನಿಮ್ಮ ಕಣ್ಣು ಮುಂದೆ ನೋಡ್ತಿರೋ, ಆಗ ನಿಮ್ಮ ಮೈಂಡ್ ಮತ್ತೆ ಆಕ್ಷನ್ಸ್ ಅದನ್ನ ನಿಜ ಮಾಡೋದಕ್ಕೆ ತಾನಾಗಿ ತಾನೇ ತಯಾರಾಗುತ್ತೆ. ಸ್ನೇಹಿತರೆ, ಏನಾದ್ರೂ ವಿಜುವಲೈಸೇಷನ್ ಮತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಪವರ್ ಬಗ್ಗೆ ಇನ್ನೂ ಆಳವಾಗಿ ತಿಳ್ಕೋಬೇಕು ಅಂದ್ರೆ ಆಗ ನಮ್ಮ ಚಾನೆಲ್ ನಲ್ಲಿ ನಿಮಗೆ ಡೀಟೇಲ್ ಆಡಿಯೋ ಬುಕ್ ಸಿಗುತ್ತೆ. ಒಂದ್ಸರಿ ಇದನ್ನ ಖಂಡಿತ ಚೆಕ್ ಮಾಡಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸ್ನೇಹಿತರೆ, ಏನಾದ್ರೂ ನೀವು ನಿಜವಾಗ್ಲೂ ನಿಮ್ಮ ಲೈಫ್ ಅಲ್ಲಿ ತುಂಬಾ ದೊಡ್ಡದಾಗಿ ಏನಾದ್ರೂ ಪಡಿಬೇಕು ಅಂತ ಇದ್ರೆ ಆಗ ಯಾವತ್ತೂ ಸೋಲನ್ನ ಒಪ್ಕೋಬೇಡಿ. ಯಾವಾಗ ನೀವು ನಿಮ್ಮ ಜರ್ನಿಯಲ್ಲಿ ಪದೇ ಪದೇ ಬೀಳ್ತಿರೋ, ಆಗ್ಲೇ ನಿಜವಾದ ಶಕ್ತಿಯ ಪರಿಚಯವಾಗುತ್ತೆ. ನಮ್ಮ ಜೀವನದಲ್ಲಿ ಅಸಫಲತೆ ಮತ್ತೆ ಅಡಚಣೆಗಳು ಬರೋದು ನಿಶ್ಚಿತ, ಆದ್ರೆ ಇದನ್ನ ಹೇಗಾದ್ರೂ ನಿಭಾಯಿಸಿ ಮತ್ತೆ ಹೇಗಾದ್ರೂ ಎದ್ದು ನಿಲ್ಲೋದು ಪವರ್ಫುಲ್ ಮೈಂಡ್ ಸೆಟ್ ನ ನಿಜವಾದ ಪ್ರತಿರೂಪ. ನಾವು ಪ್ರತಿಯೊಬ್ಬ ದೊಡ್ಡ ಅಚೀವರ್ ಅಲ್ಲಿ ಒಂದು ವಿಷಯನ ಖಂಡಿತ ನೋಡ್ತೀವಿ, ರೆಸಿಲಿಯನ್ಸ್ ಅಂಡ್ ಪರ್ಸಿವರೆನ್ಸ್. ಅಂದ್ರೆ ಸಂಘರ್ಷ, ಕ್ಷಮತೆ ಮತ್ತೆ ಸ್ಥಿರತೆ. ಈ ಎರಡು ವಿಷಯಗಳು ಯಾವುದೇ ಅಸಫಲತೆನ ಸಫಲತೆಯಲ್ಲಿ ಬದಲಿಸಿಡುವ ತಾಕತ್ ಇಡುತ್ತೆ. ಎಷ್ಟೇ ಕಷ್ಟಗಳು ಬಂದರೂ ಸೋಲೊಪ್ಕೊಳ್ಳದೆ ಇರುವ ಆಟಿಟ್ಯೂಡೇ ನಮ್ಮನ್ನ ಬಾಕಿ ಜನಗಳಿಂದ ಬೇರೆ ಮಾಡೋದು. ಯೋಚಿಸಿ, ಏನಾದ್ರೂ ಥಾಮಸ್ ಎಡಿಸನ್ ತಮ್ಮ ಇನ್ವೆನ್ಷನ್ ಜರ್ನಿಯ ನಡುವೆ ಸೋಲೊಪ್ಕೊಂಡಿದ್ರೆ ಆಗ ಏನಿವತ್ತು ನಮ್ಮ ಹತ್ರ ಎಲೆಕ್ಟ್ರಿಕ್ ಬಲ್ಬ್ ಇರ್ತಿತ್ತ? ಎಡಿಸನ್ ಬಲ್ಬ್ ನ ಇನ್ವೆಂಟ್ ಮಾಡುವ ನಡುವೆ 10,000 ಸರಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಆ ಎಕ್ಸ್ಪೆರಿಮೆಂಟ್ ಅಲ್ಲಿ ಪದೇ ಪದೇ ಫೇಲ್ಯೂರ್ ಸಿಕ್ತು, ಆದ್ರೆ ಎಡಿಸನ್ ಪ್ರತಿ ಸರಿ ತನ್ನ ಹಿಡಿದು ಎತ್ತದ ಮತ್ತೆ ಪ್ರಯತ್ನ ಪಟ್ಟ. ಯಾವಾಗ ಅವರಿಗೆ ಇದನ್ನ ಕೇಳಿದ್ರು, ನೀವು ಇಷ್ಟು ಅಟೆಂಪ್ಟ್ ಗಳ ನಂತರ ಸೋಲಿಯಾಗಿ ಒಪ್ಕೊಳ್ಳಿಲ್ಲ, ಆಗ ಅವರ ಉತ್ತರ ಇತ್ತು, ನಾನು ಸೋಲಿಲ್ಲ, ನಾನು ಸೋಲು ಒಪ್ಕೊಳ್ಳಿಲ್ಲ. ಐ ಹ್ಯಾವ್ ಜಸ್ಟ್ ಫೌಂಡ್ 10,000 ways that won't work. ಇದಾಗುತ್ತೆ ಎಡಿಸನ್ ನ ರೆಸಿಲಿಯನ್ಸ್. ಏನಾದ್ರೂ ಅವರು ಪ್ರತಿಯೊಂದು ಫೇಲ್ಯೂರ್ ನಂತರ ಇದನ್ನ ಯೋಚಿಸಿದ್ರೆ ಇದು ಆಗಲ್ಲ ಅಂತ, ಆಗ ಬಹುಶಃ ನಾವು ಕತ್ತಲಲ್ಲಿ ಇರ್ತಿದ್ವಿ. ಎಡಿಸನ್ ಈ ಜರ್ನಿ ಹೇಳುತ್ತೆ, ರೆಸಿಲೆನ್ಸ್ ನ ಅರ್ಥ ಇದೇನಲ್ಲ ನೀವು ಬೀಳೋದಿಲ್ಲ ಅಂತ, ಬದಲಿಗೆ ಇದರ ಅರ್ಥ ಇದೆ ನೀವು ಪ್ರತಿ ಸಾರಿ ಬಿದ್ದು ಮತ್ತೆ ಎದ್ದೇಳೋದು. ಸ್ನೇಹಿತರೆ, ಮೈಕಲ್ ಜಾರ್ಡನ್ ಅವರು ಜಗತ್ತಿನ ಮಹಾನ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ಸ್ ಅಲ್ಲಿ ಒಬ್ಬರಾಗಿರೋರು. ಅವರ ಜರ್ನಿ ಕೂಡ ರೆಸಿಲೆನ್ಸ್ ನ ಒಂದು ಅದ್ಭುತವಾದ ಉದಾಹರಣೆ. ತಮ್ಮ ಸ್ಕೂಲ್ ನ ಆರಂಭದ ದಿನಗಳಲ್ಲಿ ಅವರು ಸ್ಕೂಲ್ ಬ್ಯಾಸ್ಕೆಟ್ ಬಾಲ್ ಟೀಮ್ ಇಂದ ರಿಜೆಕ್ಟ್ ಮಾಡಿದ್ರು. ಆ ರಿಜೆಕ್ಷನ್ ಅವ್ರನ್ನ ಮುರಿಯೋ ಬದಲು ಅವ್ರನ್ನ ಮಜಬೂತ್ ಮಾಡ್ತು. ಅವರು ತುಂಬಾ ಕಷ್ಟಪಟ್ಟರು, ತನ್ನನ್ನ ಇಂಪ್ರೂವ್ ಮಾಡಿದ್ರು, ಅವರು ತಮ್ಮ ಸ್ಕಿಲ್ಸ್ ನ ಪ್ರತಿದಿನ ಶಾರ್ಪನ್ ಮಾಡಿದ್ರು. ಜಾರ್ಡನ್ ಒಂದ್ಸರಿ ಹೇಳಿದ್ರು, ನನ್ನ ಕೆರಿಯರ್ ಅಲ್ಲಿ ನಾನು 9,000ಗಿಂತ ಹೆಚ್ಚು ಶಾಟ್ಸ್ ಮಿಸ್ ಮಾಡಿದ್ದೀನಿ. ನಾನು ಸರಾಸರಿ 300 ಗೇಮ್ಸ್ ಸೋತಿದ್ದೀನಿ. 26 ಸರಿ ನನ್ನ ಮೇಲೆ ಭರವಸೆ ಇಟ್ರು ನಾನು ಗೇಮ್ ವಿನ್ನಿಂಗ್ ಶಾಟ್ ಹೊಡೆಯೋದಕ್ಕೆ, ಮತ್ತೆ ನಾನು ಅದರಲ್ಲಿ ಎಡವಿದೆ, ಆಗ್ಲಿಲ್ಲ ನನ್ನಿಂದ. ನಾನು ನನ್ನ ಜೀವನದಲ್ಲಿ ಪದೇ ಪದೇ ಅಸಫಲತೆನ ಎದುರಿಸಿದ್ದೀನಿ, ಮತ್ತೆ ಇದೇ ಕಾರಣದಿಂದ ನಾನು ಸಫಲನಿದ್ದೀನಿ. ಇದೇ ಆಟಿಟ್ಯೂಡ್ ಅವ್ರನ್ನ ಒಂದು ಚಾಂಪಿಯನ್ ಮಾಡೋದು. ಅವರು ಪ್ರತಿಯೊಂದು ಫೇಲ್ಯೂರ್ ನ ಒಂದು ಹೊಸದಾಗಿ ಕಲಿತ ಪಾಠ ಅನ್ಕೋತಿದ್ರು, ಮತ್ತೆ ಪ್ರತಿ ಸಾರಿ ತಮ್ಮನ್ನ ಇನ್ನೂ ಉತ್ತಮವಾಗಿ ತಯಾರಿ ಮಾಡ್ತಿದ್ರು. ಸ್ನೇಹಿತರೊಂದು ಪವರ್ಫುಲ್ ಮೈಂಡ್ ಸೆಟ್ ನ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ನೆವರ್ ಗಿವ್ ಅಪ್. ಐ ಬೆಟ್ ಪ್ರತಿಯೊಂದು ವ್ಯಕ್ತಿಯ ಲೈಫ್ ಅಲ್ಲಿ ಈ ರೀತಿ ಮೊಮೆಂಟ್ ಖಂಡಿತ ಬರುತ್ತೆ, ಯಾವಾಗ ಅವನು ತನ್ನನ್ನ ಸೋತಿರೋ ಹಾಗೆ ಅನುಭವಿಸ್ತಾನೋ. ಆದ್ರೆ ಇದೇ ಮೊಮೆಂಟೇ ಮತ್ತೆ ಅವನಿಗೆ ಎದ್ದು ನಿಲ್ಲೋದಕ್ಕೆ ಒಂದು ಒಳ್ಳೆ ಅವಕಾಶ ಇರೋದು. ಯಾವ್ದಾದ್ರು ಗುರಿಯ ಕಡೆ ತಲುಪೋದಕ್ಕೆ ನೀವು ಪದೇ ಪದೇ ಬಿದ್ದು ಮತ್ತೆ ಎದ್ದೇಳಬೇಕಾಗತ್ತೆ. The moment you give up is the moment you let someone else win. ಅಂದ್ರೆ ಸೋಲ್ ಒಪ್ಕೊಳ್ಳದೆ ಸ್ವತಃ ತನ್ನ ಡ್ರೀಮ್ಸ್ ಮತ್ತೆ ತಮ್ಮ ಶ್ರಮದಿಂದ ದೂರ ಆಗೋದು. ಯಾವಾಗ ನೀವು ಮತ್ತೊಂದು ಸರಿ ಪ್ರಯತ್ನ ಮಾಡೋ ನಿರ್ಧಾರ ಮಾಡ್ತಿರೋ, ಆಗ್ಲೇ ನೀವು ನಿಜವಾದ ಗೆಲುವಿನ ಕಡೆ ಸಾಕ್ತೀರಾ. ಸ್ನೇಹಿತರೆ, ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ಈ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನ ನಮ್ಮ ಲೈಫ್ ಅಲ್ಲಿ ಹೇಗ್ ತರೋದು? ನಡೀರಿ ಕೆಲವು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ತಿಳಿಯೋಣ, ಅದರಿಂದ ನೀವು ನಿಮ್ಮ ರೆಸಿಲೆನ್ಸ್ ಮತ್ತೆ ಪರ್ಸಿವರೆನ್ಸ್ ನ ಇನ್ನು ಮಜಬೂತ್ ಮಾಡೋದಕ್ಕೆ. ಎಲ್ಲಕ್ಕಿಂತ ಮೊದಲು ಫೇಲ್ಯೂರ್ಸ್ ನ ಸ್ವೀಕಾರ ಮಾಡಿ ಮತ್ತೆ ಅದರಿಂದ ಕಲಿರಿ. ಪ್ರತಿಯೊಂದು ಕಷ್ಟಗಳನ್ನ ಬೆಳವಣಿಗೆ ಭಾಗ ಅನ್ಕೊಳ್ಳಿ ಹೊರತು ಮುಚ್ಚಿದ ಬಾಗಲಲ್ಲ. ಯಾವಾಗಲ ನೀವು ಅಸಫಲರಾಗ್ತಿರೋ, ನಿಮ್ಮಿಂದ ಕೇಳಿ ಇದರಿಂದ ಏನ್ ಕಲಿಬಹುದು. ಎಡಿಸನ್ ತರ ಅವರು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ನ ಒಂದು ಕಲಿಕೆ ಅನ್ಕೊಳ್ತಿದ್ರು. ನೀವು ನಿಮ್ಮ ತಪ್ಪುಗಳಿಂದ ಕಲೀರಿ ಮತ್ತೆ ಅದನ್ನ ರಿಪೀಟ್ ಮಾಡದಿರೋ ತರ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಪಾಸಿಟಿವ್ ಸೆಲ್ಫ್ ಟಾಕ್ ಇಡಿ. ಅಸಫಲತೆಯ ಸಮಯ ನಮ್ಮ ಜೊತೆನೆ ಪಾಸಿಟಿವ್ ಸೆಲ್ಫ್ ಟಾಕ್ ಮಾಡೋದು ತುಂಬಾ ಮುಖ್ಯ ಇದೆ. ನೆಗೆಟಿವ್ ಸೆಲ್ಫ್ ಟಾಕ್ ಇಂದ ನೀವು ಇನ್ನೂ ವೀಕ್ ಆಗಿ ಫೀಲ್ ಮಾಡ್ತೀರಾ. ಅದಕ್ಕೆ ನಿಮಗೆ ನೀವೇ ಹೇಳಿ, ಇದೊಂದು ಕೇವಲ ಒಂದು ಲೆಸನ್ ಇದೆ, ನಾನು ಇದರಿಂದ ಇನ್ನೂ ಮಜಬೂತ್ ಆಗ್ಬೇಕು ಮತ್ತೆ ನಂತರ ಇನ್ನೊಂದು ಸರಿ ಪ್ರಯತ್ನ ಮಾಡಿ. ಈ ರೀತಿಯ ಸೆಲ್ಫ್ ಟಾಕ್ ನಿಮಗೆ ಮೆಂಟಲಿ ಮತ್ತೆ ಇಮೋಷನಲಿ ಅಪ್ಲಿಫ್ಟ್ ಮಾಡುತ್ತೆ. ನಿಮ್ಮ ಗುರಿನ ಚಿಕ್ಕ ಚಿಕ್ಕ ಸ್ಟೆಪ್ಸ್ ಅಲ್ಲಿ ಡಿವೈಡ್ ಮಾಡಿ ದೊಡ್ಡ ಗುರಿಯ ತನಕ ತಲುಪೋ ಜರ್ನಿ ಕಷ್ಟ ಅನ್ಸ್ಬೋದು. ಅದಕ್ಕೆ ಇದನ್ನ ಚಿಕ್ಕ ಮೈಲ್ ಸ್ಟೋನ್ಸ್ ಗಳಲ್ಲಿ ಭಾಗ ಮಾಡಿ ಯಾವ ತರ
ಮೈಕಲ್ ಜಾರ್ಡನ್ ತನ್ನ ಪ್ರತಿಯೊಂದು ಪ್ರಾಕ್ಟೀಸ್ ಸೆಷನ್ ನ ತನ್ನ ಗೇಮ್ ಇಂಪ್ರೂವ್ಮೆಂಟ್ ನ ಸ್ಟೆಪ್ ಅನ್ಕೊಂಡ್ರು. ಅದೇ ರೀತಿ ಚಿಕ್ಕ ಚಿಕ್ಕ ಹೆಜ್ಜೆಗಳ ಜೊತೆ ಮುಂದೆ ಸಾಗಿ ಮತ್ತೆ ಪ್ರತಿಯೊಂದು ಮೈಲ್ ಸ್ಟೋನ್ ನ ಸೆಲೆಬ್ರೇಟ್ ಮಾಡಿ, ಇನ್ಸ್ಪಿರೇಷನಲ್ ಸ್ಟೋರೀಸ್ ಓದಿ ಮತ್ತೆ ಪಾಸಿಟಿವ್ ಸರೌಂಡಿಂಗ್ಸ್ ಇರೋ ವಾತಾವರಣನ ಮೇಂಟೈನ್ ಮಾಡಿ. ರೆಸಿಲೆನ್ಸ್ ಮತ್ತೆ ಪರ್ಸಿವರೆನ್ಸ್ ನ ಹೆಚ್ಚಿಸೋದಕ್ಕೆ ಇನ್ಸ್ಪಿರೇಷನ್ ತುಂಬಾ ಮುಖ್ಯ ಇರುತ್ತೆ. ಇನ್ಸ್ಪಿರೇಷನಲ್ ಸ್ಟೋರೀಸ್ ಓದಿ ಮತ್ತೆ ಈ ರೀತಿ ಜನಗಳ ಜೊತೆ ಸಮಯ ಕಳೀರಿ. ಅವರು ನಿಮ್ಮನ್ನ ಎನ್ಕರೇಜ್ ಮಾಡೋಂಥವ್ರು. ಯಾವ ತರ ಜಿಮ್ ರೋಹನ್ ಹೇಳಿದ್ರು, ನೀವು ಅದೇ ವ್ಯಕ್ತಿ ಆಗ್ತೀರಾ ಯಾವ 5 ಜನಗಳ ಹತ್ರ ನೀವು ಎಲ್ಲಕ್ಕಿಂತ ಹೆಚ್ಚು ಸಮಯ ಕಳಿತೀರೋ. ಅದಕ್ಕೆ ಪಾಸಿಟಿವ್ ಜನಗಳ ಜೊತೆ ಇರಿ, ಯಾರು ನಿಮ್ಮ ಕಾನ್ಫಿಡೆನ್ಸ್ ನ ಹೆಚ್ಚಿಸ್ತಾರೋ. ಕೊನೆಯಲ್ಲಿ ಕನ್ಸಿಸ್ಟೆಂಟ್ ಎಫರ್ಟ್ ಹಾಕಿ ಮತ್ತೆ ತಾಳ್ಮೆ ಇಡಿ. ತಾಳ್ಮೆನೆ ಒಂದು ಕೀ ಫ್ಯಾಕ್ಟರ್ ಇದೆ. ಪ್ರತಿದಿನದ ಚಿಕ್ಕ ಚಿಕ್ಕ ಪ್ರೋಗ್ರೆಸ್ ಇಂದಾನೆ ದೊಡ್ಡ ಅಂತರ ಬರುತ್ತೆ. ಏನಾದ್ರೂ ನೀವು ಕನ್ಸಿಸ್ಟೆಂಟ್ ಇದ್ರೆ ಆಗ ಚಿಕ್ಕ ಚಿಕ್ಕ ಸಫಲತೆಗಳು ಸಿಗುತ್ತೆ. ಅದು ನಿಮ್ಮನ್ನ ಇನ್ನು ಮಜಬೂತಾಗಿ ಮಾಡೋದು. ಈ ಚಿಕ್ಕ ಚಿಕ್ಕ ಸ್ಟೆಪ್ಸ್ ನ ತಮ್ಮದಾಗಿಸಿ ನೀವು ನಿಮ್ಮ ನೆವರ್ ಗಿವ್ ಅಪ್ ಆಟಿಟ್ಯೂಡ್ ನ ನಿಮ್ಮ ಲೈಫ್ ನ ಭಾಗ ಮಾಡಬಹುದು ಮತ್ತೆ ನಿಮ್ಮ ಪ್ರತಿಯೊಂದು ಗೋಲ್ ಕಡೆ ಮಜಬೂತಾಗಿ ಮುಂದೆ ಸಾಗಬಹುದು. ಸ್ನೇಹಿತರೆ, ರೆಸಿಲೆನ್ಸ್ ಮತ್ತೆ ಪರ್ಸಿವರೆನ್ಸ್ ಇಲ್ಲದೆ ಪವರ್ಫುಲ್ ಮೈಂಡ್ ಸೆಟ್ ಅಪೂರ್ಣ ಇದೆ. ಜೀವನದಲ್ಲಿ ಸೆಟ್ ಬ್ಯಾಕ್ಸ್ ಬರುತ್ತೆ, ಫೇಲ್ಯೂರ್ಸ್ ಬರುತ್ತೆ, ಆದ್ರೆ ನಿಜವಾದ ಗೆಲುವು ಆ ಜನಗಳದಾಗತ್ತೆ. ಯಾರು ಯಾವತ್ತೂ ಸೋಲನ್ನ ಒಪ್ಕೊಳ್ಳೋದಿಲ್ವೋ, ಬದಲಿಗೆ ಎಷ್ಟೇ ಸರಿ ಬಿದ್ರು ಮತ್ತೊಂದು ಸರಿ ಎದ್ದಿ ನಿಲ್ಲುವ ಕ್ಷಮತೆ ಇಡ್ತಾರೋ. ಥಾಮಸ್ ಎಡಿಸನ್ ಇಂದ ಹಿಡಿದು ಮೈಕಲ್ ಜಾರ್ಡನ್ ತನಕ ಪ್ರತಿಯೊಬ್ಬ ಸಕ್ಸಸ್ಫುಲ್ ವ್ಯಕ್ತಿಯ ಕಥೆಯಲ್ಲಿ ಒಂದು ವಿಷಯ ಕಾಮನ್ ಇದೆ, ಅವರ ನೆವರ್ ಗಿವ್ ಅಪ್ ಮೆಂಟಾಲಿಟಿ. ಎಲ್ಲಿ ತನಕ ನೀವೇ ಸ್ವತಃ ಸೋಲನ್ನ ಒಪ್ಕೊಳ್ಳೋದಿಲ್ವೋ ಅಲ್ಲಿ ತನಕ ಯಾರುವೇ ನಿಮಗೆ ಸೋಲಿಸೋದಕ್ಕೆ ಆಗಲ್ಲ. ಅದಕ್ಕೆ ನಿಮ್ಮ ಗೋಲ್ನ ಪೂರ್ತಿ ಮಾಡೋದಕ್ಕೆ ಸದಾ ಮತ್ತೊಂದು ಸರಿ ಪ್ರಯತ್ನ ಪಡಿ. ಯಾಕಂದ್ರೆ ಪ್ರತಿ ಸರಿ ಎದ್ದು ನಿಲ್ಬೇಕಾದ್ರೆ ನೀವು ನಿಮ್ಮ ಸಕ್ಸಸ್ ನ ಇನ್ನೂ ಹತ್ರ ತಲುಪ್ತೀರಾ. ಸ್ನೇಹಿತರೆ, ಯಾವಾಗೆಲ್ಲ ನಿಮ್ಮ ಮೈಂಡ್ ಅಲ್ಲಿ ಸೋಲೊಪ್ಕೊಳ್ಳುವ ಯೋಚನೆ ಬರುತ್ತೋ ಆಗ ನಿಮ್ಮಿಂದ ಕೇವಲ ಒಂದೇ ಪ್ರಶ್ನೆ ಕೇಳಿ, ನಾನು ನನ್ನ ಕನಸನ್ನ ಎಷ್ಟು ಸುಲಭವಾಗಿ ಬಿಡೋದಕ್ಕೆ ರೆಡಿ ಇದೀನಾ? ಹಾಗಿದ್ರೆ ಸ್ನೇಹಿತರೆ, ನಿಮಗೀಗ ಅರ್ಥನೇ ಆಗಿದೆ. ಏನಾದ್ರೂ ದೊಡ್ಡದಾಗಿ ಮಾಡೋದಕ್ಕೆ ಆಗ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಒಂದು ಸರಿಯಾದ ಮೈಂಡ್ ಸೆಟ್. ಈ ಮೈಂಡ್ ಸೆಟ್ಟೇ ನಮ್ಗೆ ಯಾವುದೇ ಚಾಲೆಂಜಸ್ ಅಲ್ಲೂ ಗೆಲುವಿನ ದಾರಿ ತೋರಿಸೋದು ಮತ್ತೆ ನಮಗೆ ನಮ್ಮ ಕನಸುಗಳನ್ನ ನಿಜ ಮಾಡೋದಕ್ಕೆ ಶಕ್ತಿ ಕೊಡೋದು. ಯಾವ ತರ ಯೋಚಿಸ್ತಿರೋ ಅದೇ ರೀತಿ ಆಗೋಗ್ತೀರಾ. ಅದಕ್ಕೆ ನಮ್ಮ ಯೋಚನೆನ ಬದಲಿಸಿ, ನಿಮ್ಮ ಬಿಲೀಫ್ಸ್ ನ ಸ್ಟ್ರೆಂಥನ್ ಮಾಡಿ ಮತ್ತೆ ಪ್ರತಿಯೊಂದು ಕಷ್ಟನ ಒಂದು ಆಪರ್ಚುನಿಟಿ ತರ ನೋಡೋದು ಶುರು ಮಾಡಿ. ನೆನಪಿಡಿ, ಏನಾದ್ರೂ ನೀವು ನಿಮ್ಮ ಯೋಚನೆ ಮಾಡುವ ಶಕ್ತಿಗೆ ಪವರ್ ಕೊಡೋದನ್ನ ಕಲಿತ್ರೆ ಆಗ ಇಡೀ ಜಗತ್ತು ನಿಮ್ಮ ಕಾಲ್ ಕೆಳಗೆ ಇರುತ್ತೆ. ಏನಾದ್ರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಆಗ ಇದನ್ನ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾಕಂದ್ರೆ ನೀವು ಈ ರೀತಿಯ ಪವರ್ಫುಲ್ ಇನ್ಸ್ಪೈರಿಂಗ್ ವಿಡಿಯೋಸ್ ನ ಲೈಫ್ ಅಲ್ಲಿ ಅಪ್ಲೈ ಮಾಡಿ ಬೆಳೆಯೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.